ನನ್ನ ಶಬ್ದ ಕೇಳಿಸ್ತಾ ಇದ್ದೇನೆ. ಅವರು ಶಬ್ದವಾಗಿ ಒಂದು ಬಾರಿ ಹಲ್ಲೆಲೂಯಾ. ಜನ ಇರಲಿ, ಜನ ಇಲ್ಲದೆ ಹೋಗ್ಲಿ, ನಿಮ್ಮ ಶಬ್ದ ಜೋರಾಗಿ ಕೇಳಿಸ್ಬೇಕು. ಹಲ್ಲೆಲೂಯಾ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಅಲ್ಪ ಸಮಯ ನಾವೆಲ್ಲರೂ ಕೂಡ ನಾವಿರುವಂಥ ಸ್ಥಳಗಳಲ್ಲಿ ಕಣ್ಣುಗಳ ಮುಚ್ಚಿ ನಾವು ದೇವರಿಗೆ ಸ್ತೋತ್ರವನ್ನು ಮಾಡೋಣ. ನೀವಿರುವಂಥ ಸ್ಥಳದಲ್ಲಿ ಅಲ್ಪ ಸಮಯ ಬಾಯಿಗಳನ್ನು ತೆರೆದು ದೇವರಿಗೆ ಸ್ತೋತ್ರವನ್ನು ಮಾಡ್ರಿ. ಯಾರು ಆ ಕಡೆ ಕಡೆ ನೋಡದೆ ಮೌನವಾಗಿರದೆ ಅಲ್ಪ ಸಮಯ ದೇವರೇ ನಮ್ಮ ಮಧ್ಯದಲ್ಲಿ ಮಾತನಾಡು ಎಂಬುದಾಗಿ ಶಕ್ತವಾಗಿ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡ್ರಿ. ರೋಷಥ ರಗಸಿಯ ಅಂತಲ ರಗಡ ಬಾಯಿ ತರದು, ಯಾರು ಮೌನವಾಗಿರೋದು ಎಲ್ಲರೂ ಬಾಯಿ ತರದು, ಎಲ್ಲರೂ ಬಾಯಿ ತರದು. ರಗಡಂ ಶಂಥಲ ರಗಡಂ ಚುಡರಗಡ ಅಥಲ ವೈಡಲ್ ಪ್ರೌದಗಡಂಥಲ ರಗಡ ಚುಡರಗಡ ಅಥಲ ವೈಶಸ್ಯಾದಗಡಂಥಲ ವೈಡಲ್ ಪ್ರೌದಗಡಂಥಲ ರಗಡಂ ಚುಡರಗಡ ಅಥಲ ರಗಡ ವೈಡಲ್ ಪ್ರೌದಗಡಂಥಲ ರಗಡ. ಇದುವರೆಗೂ ಕಂಡಂಥ ರೀತಿಯಲ್ಲೆಲ್ಲ ಇನ್ನೂ ಅಧಿಕವಾದಂಥ ರೀತಿಯಲ್ಲಿ ದೇವರ ಸಾನ್ನಿಧ್ಯವನ್ನು ಕಾಣಲಿಕ್ಕೆ, ಇದುವರೆಗೂ ಕೇಳಿದಂಥ ರೀತಿಯಲ್ಲೆಲ್ಲ ಇನ್ನೂ ಅಧಿಕವಾದಂಥ ರೀತಿಯಲ್ಲಿ ದೇವರ ಶಬ್ದವನ್ನು ಕೇಳಲಿಕ್ಕೆ, ಇದುವರೆಗೂ ಕಂಡಂಥ ದೇವ ಪ್ರವೃತ್ತಿಯಲ್ಲ ಇನ್ನೂ ಅಧಿಕವಾದಂಥ ದೇವ ಪ್ರವೃತ್ತಿನ ಕೇಳಲಿಕ್ಕೆ ಅಲ್ಪ ಸಮಯ ನಿಮ್ಮ ಬಾಯಿಗಳನ್ನು ತೆರೆದು ದೇವರಿಗೆ ಸ್ತೋತ್ರವನ್ನು ಮಾಡ್ರಿ. ಈ ದಿನವನ್ನು ನಾವು ಸಂಪಾದಿಸಿಕೊಂಡದಲ್ಲ, ಇದು ದೇವರು ನಮಗೋಸ್ಕರ ದಾನವಾಗಿ ಕೊಟ್ಟಂಥ ದಿನವಾಗಿದೆ. ದೇವರು ತಾನೇ ದಾಹ ಇರುವವನ ಮೇಲೆ ಜೀವ ಜಲವನ್ನು ಸುರಿಸುವಂಥ ರೀತಿಯಲ್ಲಿ ಇವತ್ತು ದೇವರು ಕೆಲವೊಂದು ಮಹತ್ ಕಾರ್ಯಗಳನ್ನು ಮಾಡಲಿ. ಇಲ್ಲಿ ಮಾತನಾಡುವವನು ಮನುಷ್ಯನಲ್ಲ, ಪರಿಶುದ್ಧಾತ್ಮನು ಮಾತನಾಡುವವನಾಗಿದ್ದಾನೆ. ಮನುಷ್ಯನು ಮಾತನಾಡೋದಾದ್ರೆ ಮುಖವನ್ನು ನೋಡಿ ಮಾತನಾಡಬಹುದು, ಆದರೆ ದೇವರಾತ್ಮನು ಮಾತನಾಡುವಾಗ ಮಾತ್ರವೇ ನಿನ್ನ ಹೃದಯದ ಪರಿಸ್ಥಿತಿಗಳನ್ನು ನೋಡಿ ಮಾತನಾಡಲಿಕ್ಕೆ ಸಾಧ್ಯ. ದೇವರಿಗೆ ಸಂಪೂರ್ಣವಾಗಿ ನಿನ್ನನ್ನು ಬಿಟ್ಟುಕೊಟ್ಟು ಇದುವರೆಗೂ ಕೇಳಲಿಕ್ಕೆ ಆಗದಿರುವಂಥ ದೇವರ ಸಾನ್ನಿಧ್ಯವನ್ನ, ಶಬ್ದವನ್ನ ಕೇಳಲಿಕ್ಕೆ ಅಲ್ಪ ಸಮಯ ನಿನ್ನನ್ನು ದೇವರ ಕೈಗೆ ಒಪ್ಪಿಸಿಕೊಡ್ರಿ. ಎಲ್ಲರೂ ಅನ್ಯ ಭಾಷೆ ಗೊತ್ತಿರುವವರು ಅಲ್ಪ ಸಮಯ ಅನ್ಯ ಭಾಷೆಯಲ್ಲಿ ದೇವರಿಗೆ ಸ್ತೋತ್ರವನ್ನ ಮಾಡ್ರಿ. ಅಲ್ಪ ಸಮಯ ಅನ್ಯ ಭಾಷೆಯಲ್ಲಿ ದೇವರಿಗೆ ಸ್ತೋತ್ರವನ್ನ ಮಾಡ್ರಿ. ರೋಷಕಮ ದಿರಗಡ ವೈಡಲ್ ಪ್ರೌದಗಡ ಅಂತಲ ರಗಡ ಜಗಡಂ 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 ರಗಡಂ ಶಂತಲ ವೈಡಲ್ ಪ್ರೌದಗಡ ಅಂತಲ ರಗಡ. ಜೊಲು ಬಿದ್ದ ನಿನ್ನ ಕೈಗಳನ್ನ ಬಲಪಡಿಸುವಂತ ಒಂದು ಆತ್ಮನ ಅಭಿಷೇಕ, ಜೊಲು ಬಿದ್ದ ನಿನ್ನ ಕರಗಳನ್ನ ದೇವರಾತ್ಮನು ಬಲಪಡಿಸುವಂತ ಒಂದು ಆತ್ಮನ ಅಭಿಷೇಕ, ಜೊಲು ಬಿದ್ದಂತ ನಿನ್ನ ಮೊಣಕಾಲನ್ನ ಬಲಪಡಿಸುವಂತ ಒಂದು ಆತ್ಮನ ಅಭಿಷೇಕ. ನಾನೊಂದು ವಿಚಾರವನ್ನು ಹೇಳ್ತೇನೆ. ಇಲ್ಲಿರುವಂತ ಕೆಲವರ ಸ್ತೋತ್ರದ ಶಬ್ದವನ್ನು ಕೇಳುವಾಗ ಸೈತಾನನು ನಡುಗೋದನ್ನು ನಾನು ಕಾಣ್ತಾ ಇದ್ದೇನೆ. ರೋ ಶಾಮ ದಿಲರಗಡ ಥಲ ವೈಡಲ್ ಪ್ರೌದಗಡ ಅಂಥಲ ರಗಡ ರೋ ಶಾಮ ರಾಬ ರಾಬ ದಿಲರಗಡ ಅಂಥಲ ವೈಡಲ್ ಪ್ರೌದಗಡ ರೇಷೆ ಲೆ ರೇಬೆ ದೆಲ ರಗಡ ಥಲ ವೈಡಲ್ ಪ್ರೌದಗಡ ಅಂಥಲ ರಗಡ ರೀಬಾ ರಬದಲ ರಗಡ ವೈಡಲ್ ಪ್ರೌದಗಡ ಅಂಥಲ ರಗಡ ಜುಡರಗಡ ಥಲ ರಗಡ ರೀಕಬ ರಬ ಶಗದಲ. ನಿನ್ನ ಸ್ತೋತ್ರದ ಶಬ್ದವನ್ನು ಕೇಳುವಾಗ ವೈರಿ ಅವನು ನಡುಗೋದನ್ನು ನಾನು ಕಾಣ್ತಾ ಇದ್ದೇನೆ. ನಿನ್ನ ಚಪ್ಪಾಳೆ ಶಬ್ದವನ್ನು ಕೇಳುವಾಗ ಎರಿಕ ಕೋಟೆ ಬೀಳೋದನ್ನು ನಾನು ಕಾಣ್ತಾ ಇದ್ದೇನೆ. ನಿನ್ನ ಆಶೀರ್ವಾದವನ್ನು ಕದಿಯಲಿಕ್ಕೆ ಪ್ರಯತ್ನ ಪಡುವಂತ ದುಷ್ಟನ ಬಾಯನ್ನ ಸೀಳುವಂತ ಒಂದು ಅಭಿಷೇಕದ ಸ್ತೋತ್ರ ಈಗ ಪ್ರಾರಂಭವಾಗಲಿ. ರೇ ರಾ 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 ಬಾ ಶಕ ತಲ ರಬ ದಿಲ ರಗಡ ರೀಗ ರಬ ಶಬ ದಿಲ ರಗಡ ತಲ ವೈಡಲ್ ಪ್ರೌದಗಡ ಬ್ರೀಮಾ ಶಂತಲ ವೈಡಲ್ ಪ್ರೌದಗಡ. ಹಲ್ಲೆಲೂಯಾ. ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ಯಾವ ಗಣನೆಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ಕೃಪೆ 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 ಯೇಸುವಪ್ಪ ಎಲ್ಲ ನಿನ್ನ ಕೃಪೆ. ಯೇಸುವೇ ಕೃಪೆ 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 ಯೇಸುವಪ್ಪ ಎಲ್ಲ ನಿನ್ನ ಕೃಪೆ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ. ನಾ ಮಣ್ಣಲ್ಲಿರದೆ ಉಸಿರಾಡುವುದು
ನನ್ನ ಸಾಮರ್ಥ್ಯವಲ್ಲ, ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದೇ ಅಲ್ಲ. ನಾ ಮಣ್ಣಲ್ಲಿರದೆ ನಾವು ಸೇರಾಡುವುದು ನನ್ನ ಸಾಮರ್ಥ್ಯವೇ ಅಲ್ಲ. ಗಣನೆಗೆ ಬಾರದಂತ ಗಣನೆಯ ಮಾಡಿದು ನಿನ್ ಕೃಪೆ, ಗಣನೆಗೆ ಬಾರದಂತ ಗಣನೆಯ ಮಾಡಿದು ನಿನ್ ಕೃಪೆ, ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ, ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಕಲಬರಬ ಶಂದರು ಅಪ್ಪ ಎಲ್ಲ ನಿನ್ನ ಕೃಪೆ, ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ, ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಮಹಿಮೆ ಪಡಿಸಲಿಕ್ಕೆ ಆಗ್ತದ? ಶಕ್ತವಾಗಿ ಕರಗಳನ್ನು ತಂದ ಅಪ್ಪನನ್ನ ಮಹಿಮೆ ಪಡಿಸಲಿಕ್ಕೆ ಆಗ್ತದೆ ಅಂತ ಹೇಳಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ದೇವರಿಗೆ ಮಹಿಮೆ ಉಂಟಾಗಲಿ. ಹಲ್ಲೆಲೂಯಾ. ದಯಮಾಡಿ ಕುಳಿತುಕೊಳ್ರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಅನುಗ್ರಹಿಸಲ್ಪಟ್ಟಂಥ ಒಳ್ಳೆ ಸಬ್ಬತ್ ದಿನದಲ್ಲಿ ನಿಮ್ಮ ಮಧ್ಯದಲ್ಲಿ ಆಗಿರಲಿಕ್ಕೆ ದೇವರು ತಾನೇ ಸಹಾಯ ಮಾಡಿದ್ದನ್ನು ನೆನೆಸಿ ನಾನು ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ಎರಡನೇದಾಗಿ ರಾಜೇಶ್ ಪಾಸ್ಟ್ರಿಗೂ ಅವರ ಕುಟುಂಬಕ್ಕೂ ಕ್ರಿಸ್ತನ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಅವ್ರಿಗೂ ಫೋನ್ ಮಾಡುವಾಗ ದೇವರಿಗೆ ಸ್ತೋತ್ರ ಉಂಟಾಗಲಿ, ವಿತೌಟ್ ಫೇಲ್ ನನಗೆ ನೋ ಅನ್ನಲಿಕ್ಕೆ ಆಗಲಿಲ್ಲ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ಯಾಕಂದರೆ ಆ ಪ್ರೀತಿಯ ಬಾಂಧವ್ಯದಲ್ಲಿ ದೇವರಿಗೆ ಸ್ತೋತ್ರ. ಒಬ್ಬ ಅಭಿಷಕ್ತನ ಬರುವಂಥ ಬಾಯಿಂದ ಅದೊಂದು ಪ್ರೊಫೆಟಿಕಲ್ ಆಗಿ ದೇವರ ಆತ್ಮನು ತಾನೇ ಇಲ್ಲಿ ನಡೆಸಿರೋದನ್ನು ನೆನೆಸಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತಾನೆ. ಕಳೆದ ಅನೇಕ ಬಾರಿ ಪಾಸ್ಟ್ರಲ್ಲಿ ದೇವರ ವಾಕ್ಯವನ್ನು ನಾನು ಕೇಳೋದುಂಟು, ನಿಮ್ಮ ಮಧ್ಯದಲ್ಲಿ ಮಾತನಾಡೋದನ್ನು. ಅಂತ್ಯಕಾಲದಲ್ಲಿ ಎಚ್ಚರಿಕೆಯ ಕೆಲವೊಂದು ಬಲಪಡಿಸುವಿಕೆಯ ಕ್ರಮಪಡಿಸುವಿಕೆಯ ಕೆಲವೊಂದು ಸಂದೇಶಗಳನ್ನು ದೇವರು ತಾನೇ ಪ್ರಿಯ ಅಭಿಷಕ್ತ ದೇವದಾಸರ ಮುಖಾಂತರ ನಿಮ್ಮ ಮಧ್ಯದಲ್ಲಿ ಮಾತನಾಡ್ತಿರೋದನ್ನು ನೆನೆಸಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಹಲ್ಲೆಲೂಯಾ. ಎಷ್ಟು ಜನ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಸಿದ್ಧರಾಗಿದ್ದೀರಿ? ಹಲ್ಲೆಲೂಯಾ. ಸಮಯ ಇಲ್ಲ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆದರೆ ಮಾತನಾಡುವಂಥ ಒಂದೊಂದು ಮಾತು ಕೂಡ ಪ್ರವಾದನೆ ಶಬ್ದವಾಗಿರ್ತದೆ. ನಾನು ನಂಬುತ್ತೇನೆ ಇವತ್ತು ನಿಮ್ಮ ಹೃದಯದಲ್ಲಿರುವಂಥ ಪ್ರಶ್ನೆಗಳಿಗೆ ದೇವರ ಆತ್ಮನು ಉತ್ತರ ಕೊಡಲಿಕ್ಕಿದ್ದಾನೆ. ಆಮೇಲೆ ಅಲ್ಲೇ ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ಇವತ್ತು ನಾನು ದೇವರಿಂದ ನನ್ನ ಪ್ರಶ್ನೆಗೆ ಉತ್ತರ ಹೊಂದ್ಕೊಂಡೇ ವಾಪಸ್ ಮನೆಗೆ ಹೋಗ್ತೀನಿ ಅಂತ ಹೇಳ್ರಿ. ಹಲ್ಲೆಲೂಯಾ. ವೇಗವಾಗಿ ಒಂದು ವಾಕ್ಯವನ್ನು ತೆಗೆದು ನನಗೆ ಓದಿ ನನಗೆ ಸಹಾಯ ಮಾಡ್ರಿ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ ಅದರ 30ನೇ ವಚನವನ್ನ ಸತ್ಯವೇದವನ್ನ ತೆಗೆದಿರೋರು ಯಾರಾದರೂ ಓದಿ ನನಗೆ ಸಹಾಯ ಮಾಡ್ರಿ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ ಅದರ 30ನೇ ವಚನ. ಹಲ್ಲೆಲೂಯಾ. ಸಾಕು. ಥ್ಯಾಂಕ್ ಯು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲರೂ ಗಮನ ಕೊಟ್ಟು ಕೇಳ್ರಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಇಲ್ಲಿ ಅನೇಕ ಬಾರಿ ನೀವು ಈ ಪ್ರಸಂಗವನ್ನು ನೀವು ಕೇಳಿರುವಂಥ ಪ್ರಸಂಗವೇ. ಅನೇಕ ಬಾರಿ ದೇವದಾಸರ ಮುಖಾಂತರ ಸಭಪಾಲಕರ ಮುಖಾಂತರ ಶಕ್ತವಾಗಿ ದೇವರ ಆತ್ಮನು ಮಾತನಾಡಿದ್ದಾನೆ. ಆದರೂ ಕೂಡ ಇವತ್ತಿನ ಅಲ್ಪ ಸಮಯದ ಚಿಂತನೆಗೋಸ್ಕರ ನಾನು ನಂಬುತ್ತೇನೆ, ನಾನು ರಾತ್ರಿ ಕೂತು ಪ್ರಾರ್ಥನೆ ಮಾಡುವಾಗ ದೇವರಾತ್ಮನು ಈ ಸಭೆಗೆ ಇರುವಂಥ ಕೆಲವೊಂದು ಆಲೋಚನೆಗಳನ್ನು ಹಸ್ತಾಂತರಪಡಿಸಲಿಕ್ಕೆ ದೇವರಾತ್ಮನು ತಾನೇ ಆಸಕ್ತಿಯುಳ್ಳವನಾಗಿದ್ದಾನೆ ಎಂಬುದಾಗಿ. ಆಮೇಲೆ 12 ವರ್ಷದಿಂದ ರಕ್ತ ಕುಸುಮ ರೋಗದಿಂದ ಬಳಲುತ್ತಿರುವಂಥ ಒಬ್ಬ ಸ್ತ್ರೀ ಯೇಸುವಿನ ಮುಂದೆ ಅವಳ ರೋಗವನ್ನು ಕೂಡ ಹೇಳ್ಕೊಳ್ಳಲಿಕ್ಕೆ ಭಯಪಡ್ತಾ ಇದ್ದಾಳೆ. ಕಾರಣ ಇವಳ ರೋಗವನ್ನೇನಾದರೂ ಊರಿನವರ ಮುಂದೆ ಒಪ್ಕೊಂಡ್ರೆ, ಇವಳ ಆ ಪರಿಸ್ಥಿತಿ ಗೊತ್ತಾದರೆ ದೇವರಿಗೆ ಸ್ತೋತ್ರ ಉಂಟಾಗಲಿ, ಅವಳನ್ನ ಊರಿಂದ ಹೊರಗಡೆ ಹಾಕುವಂಥ ಕೆಲವೊಂದು ಪರಿಸ್ಥಿತಿಗಳು ಬರ್ಬೋದು. ಕಾರಣ ಯಹೂದ್ಯರ ಪದ್ಧತಿಯ ಪ್ರಕಾರ ಅಶುದ್ಧರಾದವರು ಯಾರು ಕೂಡ ಜನಾಂಗಗಳ ಮಧ್ಯದಲ್ಲೋ ಆಲಯದ ಮಧ್ಯದಲ್ಲೋ ವಾಸ ಮಾಡುವಂಥ ಪದ್ಧತಿ ಇಲ್ಲ.
ಹಲ್ಲೆಲೂಯಾ. ಈ ವಿಚಾರ ಗೊತ್ತಾಗಿದ್ದ ತಕ್ಷಣ 12 ವರ್ಷದಿಂದ ಇವಳು ನೋಡದೇ ಇರುವಂಥ ವೈದ್ಯರಿಲ್ಲ. 12 ವರ್ಷದಿಂದ ಇವಳ ಆಸ್ತಿ ಪಾಸ್ತಿನೆಲ್ಲ ಮಾರಿಕೊಂಡ್ರು ಕೂಡ ಯಾವ ಪ್ರಯೋಜನ ಉಂಟಾಗದೇ ಇರುವಂಥ ಅಡಿಸ್ಥಾನದಲ್ಲಾಗಿದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಈ ಸಹೋದರಿ ಈ ಒಂದು ಪರಿಸ್ಥಿತಿಯಲ್ಲಿ ಆದು ಹೋಗ್ತಾ ಇರುವಂಥದ್ದು. ಯೇಸುವಿನ ವಿಚಾರ ಕೇಳುವಾಗ ಯೇಸುವಿನ ಮುಂದೆ ಸೌಖ್ಯ ನನಗೆ ಉಂಟಾಗ್ತದೆ ಎಂಬುದಾಗಿ ಅವಳಿಗೆ ಚೆನ್ನಾಗಿ ಗೊತ್ತು. ಆದರೆ ಇವಳ ಪರಿಸ್ಥಿತಿಯನ್ನ ಹೇಳ್ಕೊಳ್ಳಿಕ್ಕಾಗ್ತಾ ಇಲ್ಲ. ನಾವೆಲ್ಲರೂ ಏನಾದರೂ ಒಂದು ಸಮಸ್ಯೆ ಬಂದ್ರೆ ಪಾಸ್ಟರ್ ಹತ್ರ ಈಸಿಯಾಗಿ ಬಂದು, ಪಾಸ್ಟರ್ ನಮಗಿಂತ ಸಮಸ್ಯೆ ಇದೆ, ಇದಕ್ಕೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ನಾವು ಕೇಳ್ತೇವೆ. ಆದ್ರೆ ಈ ಸಹೋದರಿಯ ಪರಿಸ್ಥಿತಿ ಏನಂತ ಹೇಳೋದಾದ್ರೆ, ಇವಳ ಪರಿಸ್ಥಿತಿಯನ್ನು ಕೂಡ ಮನ ಬಿಚ್ಚಿ ಹೃದಯದ ಅಂತರಾಳವನ್ನ ಹೇಳಿಕೊಳ್ಳಲಿಕ್ಕೆ ಆಗದಿರುವಂತ ಪರಿಸ್ಥಿತಿಯಲ್ಲಿ ಇದ್ದಾಳೆ. ಆದ್ರೆ ಇವಳ ನಂಬಿಕೆ ಬಹಳ 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 ದೊಡ್ಡದು. ಅವಳು ಮಾತನಾಡ್ತಿರುವಂತ ಒಂದು ಅವಳ ಮನಸ್ಸಿನಲ್ಲಿ ಅಂದ್ಕೊಳ್ತಿರುವಂತ ವಿಚಾರ ಏನಂತ ಹೇಳೋದಾದ್ರೆ, ಯೇಸುವಿನ ಬಟ್ಟೆಯ ತುದಿಯನ್ನಾದ್ರೂ ಮುಟ್ಟಿದ್ರೆ ನನಗೆ ಸೌಖ್ಯ ಉಂಟಾಗ್ತದೆ. ಅಲ್ಲೆಲೂಯಾ. ನಾನು ನಂಬುತ್ತೇನೆ ಇಲ್ಲಿರುವಂಥವ್ರು ಆ ರೀತಿಯಾಗಿ ಕೆಲವರು ಇದ್ದೀರಿ. ಅವ್ರು ಮಾತ್ರ ಆಮೇಲೆ ಹೇಳ್ತಾ ಇದ್ದೀನಿ ಎಂಬುದಾಗಿ. ಅಲ್ಲೆಲೂಯಾ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಅಲ್ಲಿರುವಂಥವ್ರು ಎಲ್ಲರೂ ಕೂಡ ಯೇಸುವಿನ ಮೈ ಮೇಲೆ ಬೀಳುವಂಥ ರೀತಿಯಲ್ಲಿ, ನೂಕು ನುಗ್ಗಲ ರೀತಿಯಲ್ಲಿ ಅನೇಕರು ಯೇಸುವಿನ ಮುಟ್ಟುತ್ತಾ ಇದ್ದಾರೆ. ವಚನ ಹೇಳ್ತಾ ಇದೆ, ಆದರೆ ಯೇಸುವಿನಿಂದ ಶಕ್ತಿ ಹೊರಟಿದ್ದು ಈ ಸಹೋದರಿ ಮುಟ್ಟಿದಾಗ. ಅಲ್ಲೆಲೂಯಾ. ನಾನು ಆರಂಭದಲ್ಲಿ ಒಂದು ವಿಚಾರವನ್ನು ಹೇಳ್ತೇನೆ. ಪ್ರೀತಿಯ ದೇವರ ಮಕ್ಕಳೇ, ನಿನಗಿಂತಲೂ ಉನ್ನತವಾದವರು ಇರಬಹುದು, ನಿನಗಿಂತಲೂ ಆರಾಧನೆ ಮಾಡುವವರು ಇರಬಹುದು, ನಿನಗಿಂತಲೂ ಉತ್ತಮವಾದಂಥ ಪ್ರಸಂಗ ಮಾಡುವವರು ಇರಬಹುದು, ನಿನಗಿಂತಲೂ ಸುಂದರವಾಗಿರುವಂಥರು ಇರಬಹುದು, ನಿನಗಿಂತಲೂ ಆಸ್ತಿವಂತರು ಇರಬಹುದು, ನಿನಗಿಂತಲೂ ಉನ್ನತವಾದಂಥ ತಲಾಂತುಗಳನ್ನು ಹೊಂದಿಕೊಂಡಿರುವಂಥವರು ಅನೇಕರು ಇರಬಹುದು. ಆದರೆ ಅವರ್ಯಾರು ಮುಟ್ಟುವಾಗ ಯೇಸುವಿನಿಂದ ಶಕ್ತಿ ಹೊರಡ್ತಾ ಇದೆಯಲ್ಲೋ ನನಗೆ ಗೊತ್ತಿಲ್ಲ. ಆದರೆ ತಳ್ಳಲ್ಪಟ್ಟಂತ, ಕೈ ಬಿಡಲ್ಪಟ್ಟಂತ, ಕಣ್ಣು ನೀರಿನಲ್ಲಿರುವಂತ, ಮನುಷ್ಯರಿಂದ ದೂಷಿಸಲ್ಪಡುತ್ತಿರುವಂತ ನಿನ್ನ ಒಂದು ಸ್ಪರ್ಶ ಯೇಸುವನ್ನೇ ತಿರುಗಿಸಿ ನೋಡುವಂತ ರೀತಿಯಲ್ಲಿ, ನಿನ್ನ ಒಂದು ಪ್ರಾರ್ಥನೆ ಯೇಸುವನ್ನೇ ತಿರುಗಿಸಿ ನೋಡುವಂತ ರೀತಿಯಲ್ಲಿ ಪರಿಶುದ್ಧಾತ್ಮನು ಕಾರ್ಯ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ಆ ಭಾಗವನ್ನು ನಾನು ಈ ರೀತಿಯಾಗಿ ನೋಡ್ತೇನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ಯೇಸುವಿನ ಜೊತೆ ಶಿಷ್ಯರು ಇದ್ದಾರೆ. ಯೇಸುವಿನ ಜೊತೆ ಕೆಲವೊಂದು ಪರಿಸರಲ್ಲಿ ಇರಬಹುದು, ಯೇಸುವಿನ ಜೊತೆ ಅಲ್ಲಿ ಕೆಲವೊಂದು ಯಹೂದ್ಯರಲ್ಲಿ ಇರಬಹುದು, ಸದ್ದುಕಾರಲ್ಲಿ ಇರಬಹುದು, ಉತ್ತಮವಾದಂಥ ನೀತಿವಂತರು ಇರಬಹುದು, ಉತ್ತಮವಾದಂಥ ಶ್ರೀಮಂತರು ಇರಬಹುದು, ಸೌಂದರ್ಯವುಳ್ಳವರು ಇರಬಹುದು, ಒಳ್ಳೆ ಆರಾಧನೆ ಮಾಡುವವರು ಇರಬಹುದು. ಯೇಸುವಿನ ಸುತ್ತ ಈ ರೀತಿಯಾದಂಥ ಗುಂಪು ಕಟ್ಟಿಕೊಂಡು ಹೋಗ್ತಿರುವಂಥವರ ಮಧ್ಯದಲ್ಲಿ ಅನೇಕರು ಈ ರೀತಿಯಾದಂಥ ನೀತಿವಂತರು, ಅನೀತಿವಂತರು ಎಲ್ಲರೂ ಕೂಡ ಮಿಶ್ರವಾಗಿ ಅಲ್ಲಿರಬಹುದು. ಆದರೆ ದೇವರಿಗೆ ಸ್ತೋತ್ರ ಉಂಟಾಗಲಿ. ಅವರ ಆರಾಧನೆ ಯೇಸುವನ್ನ ಮುಟ್ಟಿ ಅಲ್ಲಿ ಯೇಸು ತಿರುಗಿ ನೋಡುವಂತ ರೀತಿಯಲ್ಲಿ ಮಾರ್ಪಡಿಸಲಿಲ್ಲ. ಆದರೆ ಕಣ್ಣುನೀರಿನಿಂದ 12 ವರ್ಷದಿಂದ ಯಾವ ಸಹಾಯ ಇಲ್ಲದೆ, 12 ವರ್ಷದಿಂದ ಪರಿಸ್ಥಿತಿ ಬದಲಾಗದೆ ಇರುವಂತ ಇವಳು, ಯೇಸುವಿನ ಮುಂದೆ ಅವಳ ಪ್ರಾರ್ಥನೆಯನ್ನು ಹೇಳ್ಕೊಳ್ಳಲಿಕ್ಕಾಗದೆ ಇರುವಂತ ಇವಳು ಬಟ್ಟೆ ತುದಿಯನ್ನು ಮುಟ್ಟುವಾಗ, ಹಲ್ಲೆಲೂಯಾ, ಪರಿಸ್ಥಿತಿ ಬದಲಾಗ್ತಾ ಇದೆ. ಹಲ್ಲೆಲೂಯಾ. ರೋಖೋ ರಾಮ್ಶಂತಲ ರಗಡಂ ಚುಡರಗಡ ಅಂತಲ ರಗಡ. ಎಷ್ಟು ಜನ ನಂಬ್ತೀರ ನಿನ್ನ ಪರಿಸ್ಥಿತಿನ ಯೇಸು ಬದಲಾಯಿಸ್ತಾನೆ ಎಂಬುದಾಗಿ? ಹಲ್ಲೆಲೂಯಾ. ಇಲ್ಲಿರುವಂಥ ಅನೇಕರ ಕಣ್ಣು ನೀರನ್ನು ನಾನು ಯಾವ ರೀತಿಯಾಗಿ ನೋಡ್ತಾ ಇದ್ದೀನಿ ಗೊತ್ತಾ? ದೇವರಿಗೆ ಸ್ತೋತ್ರ ಉಂಟಾಗಲಿ. ನಿನ್ನ ಒಂದೊಂದು ಸಹೋದರ, ನಿನ್ನ ಒಂದೊಂದು ಕಣ್ಣು ನೀರು ದೇವರ ಅಂಗೈಯಲ್ಲಿ ಅದು ಬೀಳ್ತಾ ಇದೆ. ದೇವರ ಅಂಗೈಯಲ್ಲಿ ಬೀಳ್ತಿರುವಂಥ ಕಣ್ಣು ನೀರು ಎಣ್ಣೆಯಾಗಿ ಪರಿವರ್ತನೆಗೊಳ್ತಾ ಇದೆ. ಎಣ್ಣೆಯಾಗಿ ಪರಿವರ್ತನೆಗೊಂಡು ಅದು ನಿನ್ನ ತಲೆ ಮೇಲೆ ಅದು ಸುರಿಯಲ್ಪಡ್ತದೆ. ನಿನ್ನ ತಲೆ ಮೇಲೆ ಅದು ಸುರಿಯಲ್ಪಡ್ತದೆ. ಅದು ಹಲ್ಲೆಲೂಯಾ. ಮನುಷ್ಯರು ನಿನ್ನ ಕಣ್ಣು ನೀರನ್ನು ನೋಡುವಾಗ ಗೇಲಿ ಮಾಡ್ಬೋದು. ಮನುಷ್ಯರು ನಿನ್ನ ಕಣ್ಣು ನೀರನ್ನು ನೋಡುವಾಗ ಹೀಯಾಳಿಸ್ಬೋದು. ಮನುಷ್ಯರು ನಿನ್ನ ಕಣ್ಣು ನೀರನ್ನು ನೋಡುವಾಗ ಅದನ್ನು ಎಲ್ಲ ಕಡೆ ಪ್ರಚಾರ ಮಾಡ್ಬೋದು. ಆದರೆ ನಿನ್ನ ಕಣ್ಣು ನೀರಿಗೆ ಬೆಲೆ ಕೊಡುವಂತ ಯೇಸು ಇವತ್ತು ನಿನ್ನನ್ನು ನೋಡಿ ಮಾತನಾಡ್ತಾ ಇದ್ದಾನೆ. ಓ ಹಲ್ಲೆಲೂಯಾ. ಅವನಿಗೆ ನಿನ್ನ ಕಣ್ಣು ನೀರಿನ ಶಬ್ದ ಗೊತ್ತು. ಹಲ್ಲೆಲೂಯಾ. ನಾನೊಂದು ಸತ್ಯ ಹೇಳ, ದೇವರಿಗೆ ಸ್ತೋತ್ರ ಉಂಟಾಗಲಿ. ದೇವಾಲಯದ ಒಳಗಡೆ ಪ್ರಾರ್ಥನೆ ಮಾಡ್ತಿರುವಂತ ಹನ್ನಳನ್ನ ನೋಡಿ ಏಲಿ ಪುರೋಹಿತ, ಇವಳು ಮದ್ಯಪಾನ ಮಾಡಿರ್ಬೋದು, ಇವಳು ಮತ್ತಳಾಗಿರ್ಬೋದು, ಇವಳ ಪ್ರಾರ್ಥನೆ ಇವಳು ಏನೋ ಮಾಡ್ತಾ ಇದ್ದಾಳೆ, ಇವಳು ದೇವರಿಗೆ ಪ್ರಾರ್ಥನೆ ಮಾಡೋಕ್ಕೆ ಬಂದಿರೋ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಮನುಷ್ಯನ ದೃಷ್ಟಿ ನೋಡ್ಬೋದು. ಆದ್ರೆ ಅವಳ ಕಣ್ಣು ನೀರಿಗೂ ಕೂಡ ಒಂದು ಶಬ್ದ ಇದೆ ಎಂಬುದಾಗಿ ದೇವರು ಪ್ರಕಟಿಸಿ ಕೊಟ್ಟಿರೋದಾದ್ರೆ, ಈ ಸಮಯದಲ್ಲಿ ನಿನ್ನ ಕಣ್ಣು ನೀರಿಗೂ ಕೂಡ ಒಂದು ಶಬ್ದ ಇದೆ, ಅದಕ್ಕೆ ನಾನು ಉತ್ತರ ಕೊಡಬೇಕೆಂಬುದಾಗಿ ದೇವರು ಪ್ರಕಟಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅನ್ನಳು ಗೋಳಾಡ್ಕೊಂಡು ಪ್ರಾರ್ಥನೆ ಮಾಡಲಿಲ್ಲ. ಅನ್ನಳು ಬಹಳ ಕಿರ್ಚಾಡಿ ಪ್ರಾರ್ಥನೆ ಮಾಡಲಿಲ್ಲ. ಅವಳ ಶಬ್ದ ಎದುರುಗಡೆ ಕೂತಿರುವಂಥ ಏಲಿ ಪುರೋಹಿತನಿಗೂ ಕೂಡ ಕೇಳಿಸ್ಲಿಲ್ಲ. ಆದರೆ ನಾನು ಇದೊಂದು ವಿಚಾರ ಹೇಳ, ಈ ಮೈಕು ಈ ಎಲ್ಲ ಜೋರಾಗಿ ನಿಮಗೆ ಶಬ್ದ ಕೇಳುವಂಥ ರೀತಿಯಲ್ಲಿ ಎಷ್ಟರ ಮಟ್ಟಿಗೆ ನಿಮಗೆ ಜೋರಾಗಿ ಶಬ್ದ ಕೇಳ್ತಿದ್ಯೋ ಅದಕ್ಕಿಂತಲೂ 10 ಪಟ್ಟು ಜೋರಾಗಿ ನಿನ್ನ ಕಣ್ಣು ನೀರಿಗೆ ಶಬ್ದ ಇದೆ. ಆಮೆನ್. ಹಲ್ಲೆಲೂಯಾ. ಅದಕ್ಕಿಂತಲೂ ಉತ್ತಮವಾದಂಥ ರೀತಿಯಲ್ಲಿ ನಿನ್ನ ಪರಿಸ್ಥಿತಿಯನ್ನು ದೇವರಾತನು ಬದಲಾಯಿಸಲಿಕ್ಕಿದ್ದಾನೆ. ಹಲ್ಲೆಲೂಯಾ.
ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾನು ಯಾವಾಗಲೂ ಕೂಡ ದೇವರಿಗೆ ಈ ಲೋಕದಲ್ಲಿ ಸಮಯವನ್ನು ಹಿಂತಿರುಗಿಸಿಕೊಳ್ಳುವಂಥ ಯಾವ ಪದ್ಧತಿಯನ್ನು ಈ ಲೋಕದಲ್ಲಿ ಯಾರು ಕೂಡ ಮಾಡಿಲ್ಲ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಆದರೆ ಸಮಯವನ್ನು ಹಿಂತಿರುಗಿಸಿಕೊಳ್ಳುವಂಥ ಒಂದು ಪದ್ಧತಿ ದೇವರಲ್ಲಿ ಮಾತ್ರವಿರೋದು. ಹಲ್ಲೆಲೂಯಾ. ಯೋವೇಲನ ಪ್ರವಾದನ ಗ್ರಂಥದಲ್ಲಿ 2ನೇ ಅಧ್ಯಾಯದಲ್ಲಿ ಯೋವೇಲನ ಪ್ರವಾದಿ ಈ ರೀತಿಯಾಗಿ ಹೇಳ್ತಾನೆ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚೂರಿ ಮಿಡತೆ ಹಾಗೂ ಮಿಡತೆಗಳು ತಿಂದು ಬಿಟ್ಟಂಥ ವರ್ಷಗಳನ್ನೆಲ್ಲ ನಾನು ತಿರುಗಿ ಕಟ್ಟಿಕೊಡ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವರ್ಷವನ್ನು ಕಟ್ಟಿಕೊಡಲಿಕ್ಕೆ ನನ್ನ ದೇವರಿಂದ ಮಾತ್ರವೇ ಸಾಧ್ಯ. ಒಬ್ಬ ಮನುಷ್ಯ ಬೆಳೆ ಬೆಳೆದು ಅದಕ್ಕೆ ಒಬ್ಬ ಹೊಲವನ್ನು ಹುತ್ತಿ, ಬೀಜವನ್ನು ಬಿತ್ತಿ, ನೀರನ್ನು ಹಾಕಿ, ಗೊಬ್ಬರವನ್ನು ಹಾಕಿ, ಎಲ್ಲ ದೇವರಿಗೆ ಸ್ತೋತ್ರ ಉಂಟಾಗಲಿ, ಬೆಳೆ ಕೊಯ್ಯುವಂಥ ಒಂದು ಪರಿಸ್ಥಿತಿಯಲ್ಲಿ ಅವನು ಒಂದು ಒಳ್ಳೆ ಸುಗ್ಗಿ ಕಾಲದಲ್ಲಿರುವಾಗ ಆ ಸಮಯದಲ್ಲಿ ಬೆಳೆ ಹಾಳಾದರೆ ದೇವರಿಗೆ ಸ್ತೋತ್ರ ಉಂಟಾಗಲಿ. ಅವನ ಬೆಳೆ ಮಾತ್ರ ಅಲ್ಲ, ಅಷ್ಟು ವರ್ಷದ ಶ್ರಮ, ಅಷ್ಟು ವರ್ಷದ ಒಂದು ಸಮಯ ಆಗಿರ್ತದೆ ಅವನು ಕಳ್ಕೊಳ್ಳೋದು. ಆದರೆ ವಚನ ಹೇಳ್ತಾ ಇದೆ, ನಾನು ಆ ವರ್ಷವನ್ನೆಲ್ಲ ತಿರುಗಿ ಕಟ್ಟಿಕೊಡ್ತೀನಿ ಎಂಬುದಾಗಿ. ನನ್ನ ಭಾಷೆಯಲ್ಲಿ ಹೇಳೋದಾದ್ರೆ ದೇವರಿಗೆ ಸ್ತೋತ್ರ ಉಂಟಾಗಲಿ. ಯಾರೊಟ್ಟಿಗೂ ದೇವರಾತ್ಮ ಮಾತನಾಡ್ತಾ ಇದ್ದಾನೆ. ನಿನ್ನ ಸಮಯವನ್ನು ದೇವರು ಹಿಂತಿರುಗಿ ಕೊಡಲಿಕ್ಕೆ ಹೋಗ್ತಾ ಇದ್ದಾನೆ. ಮನುಷ್ಯರಿಂದ ನಷ್ಟಪಟ್ಟಂತ ಸಮಯವನ್ನ, ಅನಾರೋಗ್ಯದಿಂದ ನಷ್ಟಪಟ್ಟಂತ ಸಮಯವನ್ನ, ಕುಟುಂಬದಿಂದ ನಷ್ಟಪಟ್ಟಂತ ಸಮಯವನ್ನ, ನಿನ್ನ ಸ್ನೇಹಿತರಿಂದ ನಷ್ಟಪಟ್ಟಂತ ಸಮಯವನ್ನ ದೇವರು ತಿರುಗಿ ನಿನಗೆ ಕೊಡಲಿಕ್ಕೆ ಹೋಗ್ತಾ ಇದ್ದಾನೆ. ನಂಬುವವರು ಶಬ್ದವಾಗಿ ಸ್ವೀಕಾರ ಮಾಡ್ರಿ. ನಂಬುವವರು ಶಕ್ತವಾಗಿ ಅದನ್ನು ಸ್ವೀಕಾರ ಮಾಡ್ರಿ. ಓ ರಾಮ ರಾಶಕ್ಕೆ ದಿಲರಗಡ. ಹಲ್ಲೆಲೂಯಾ. 12 ವರ್ಷದಿಂದ ಇವಳು ಅನುಭವಿಸ್ತಿರುವಂಥ ನೋವಿಲ್ಲ. 12 ವರ್ಷದಿಂದ ಇವಳು ಸುರಿಸ್ತಿರುವಂಥ ಕಣ್ಣು ನೀರಿಲ್ಲ. 12 ವರ್ಷದಿಂದ ಇವಳಿಗೆ ಸಹಾಯ ಮಾಡಲಿಕ್ಕೆ ಯಾರೂ ಇಲ್ಲ. ಯೋಚನೆ ಮಾಡಿ ನೋಡ್ದ, ಇವಳನ್ನ ಇನ್ಫ್ಲೂಯೆನ್ಸ್ ಮಾಡಿ ಯೇಸುವಿನ ಮುಂದೆ ಕರ್ಕೊಂಡು ಹೋಗಲಿಕ್ಕೆ ಇವಳ ಜೊತೆಲಿ ಯಾರೂ ಇಲ್ಲ. ಇವಳಿಗೋಸ್ಕರ ಇನ್ಫ್ಲೂಯೆನ್ಸ್ ಮಾಡುವವರು ಯಾರು ಇಲ್ಲ. ಇವಳಿಗೋಸ್ಕರ ರೆಕಮೆಂಡೇಶನ್ ಮಾಡುವವರು ಯಾರು ಇಲ್ಲ. ಇವಳು ತನ್ನಲ್ಲಿ ಅಂದ್ಕೊಳ್ತಾ ಇದ್ದಾಳೆ, ಯೇಸುವಿನ ಬಟ್ಟೆಯ ತುದಿಯನ್ನು ಮುಟ್ಟಿದ್ರೆ ಸಾಕು, ನನ್ನ ಪರಿಸ್ಥಿತಿ ಬದಲಾಗ್ತದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅಲ್ಲಿರುವಂಥವ್ರು ಅನೇಕರು ಯೇಸುವನ್ನು ಮುಟ್ಟುತ್ತಿದ್ರು ಕೂಡ ಯೇಸುವಿನಿಂದ ಯಾವ ಶಕ್ತಿ ಹೊರಡಲಿಲ್ಲ. ಆದರೆ ಇವಳು ಮುಟ್ಟುವಾಗ ಯೇಸುವಿನ ಒಂದು ಶಕ್ತಿ ಹೊರಡ್ತಾ ಇದೆ. ನಿನ್ನ ಕಣ್ಣು ನೀರು ಯೇಸುವನ್ನು ತಿರುಗಿಸ್ತಾ ಇದೆ. ನಿನ್ನ ಪ್ರಾರ್ಥನೆ ಯೇಸುವನ್ನು ತಿರುಗಿಸ್ತಾ ಇದೆ. ನಿನ್ನ ಆರಾಧನೆ ಯೇಸುವನ್ನು ತಿರುಗಿಸ್ತಾ ಇದೆ. ಹಲ್ಲೆಲೂಯಾ. ಯೇಸು ನಿನ್ನ ಕಡೆ ತಿರುಗಿ ನೋಡುವಾಗ ನಿನ್ನ ಪರಿಸ್ಥಿತಿ ಬದಲಾಗ್ತದೆ. ಹಲ್ಲೆಲೂಯಾ. ಮನುಷ್ಯನು ನಿನ್ನ ನೋಡುವಾಗ ನಿನ್ನ ಪರಿಸ್ಥಿತಿ ಬದಲಾಗ್ತದೆ ಇಲ್ವೋ ಗೊತ್ತಿಲ್ಲ, ಆದರೆ ಯೇಸು ನೋಡುವಾಗ ನಿನ್ನ ಪರಿಸ್ಥಿತಿ ಬದಲಾಗ್ತದೆ. ಹಲ್ಲೆಲೂಯಾ. ಸಹೋದರಿ, ನಿನ್ನೊಟ್ಟಿಗೆ ದೇವರಾತ್ಮ ಮಾತನಾಡ್ತಾನೆ. ಎದ್ದು ನಿಂತ್ಕೊಳ್ರಿ. ರೋಷಕ ಮಧುರಗಡ ಆತಲ ವೈಡಲ್ ಪ್ರೌದಗಡ ರೆಂಶಂತಲ ವೈಡಲ್ ಪ್ರೌದಗಡಂತಲ ರಗಡ ಜುಡರಗಡಂತಲ ರಗಡ ರೋಷಂತಲ ರಗಡ. ಕಳೆದ 17 ತಿಂಗಳಿಂದಲೂ ಕೂಡ ದೇವರಿಗೆ ಸ್ತೋತ್ರ ಉಂಟಾಗಲಿ. ನಿನ್ನ ಅನುಭವಿಸ್ತಿರುವಂಥ ಎಲ್ಲ ಪರಿಸ್ಥಿತಿಗಳನ್ನು ದೇವರಾತ್ಮ ನೋಡ್ತಾ ಇದ್ದಾನೆ. ರೋಷ ಮಧಿರಗಡಂತಲ ವೈಡಲ್ ಪ್ರೌ. ಕಳೆದ 17 ತಿಂಗಳಿಂದಲೂ ಕೂಡ ನೀನು ಸುರಿಸಿರುವಂಥ ಕಣ್ಣು ನೀರನ್ನು ದೇವರು ಕಾಣ್ತಾ ಇದ್ದಾನೆ. ಯೇಸುವಿನ ಪರಿಚಯ ನಿನಗೆ ಇಲ್ಲದೆ ಇದ್ದಂಥ ಸಮಯದಲ್ಲೂ ಕೂಡ ಯೇಸುವಿಗೆ ನಿನ್ನ ಪರಿಚಯ ಇತ್ತು. ರೋಷ ಮಧುರಗಡಂತಲ ರಗಡ. ದೇವರಾತ್ಮ ನಿನ್ನ ಕುಟುಂಬವನ್ನು ಮುಟ್ಟೋದನ್ನು ನಾನು ಕಾಣ್ತಾ ಇದ್ದೇನೆ. ಸಹೋದರಿ, ಈ ಬಿರುಕು ಬಿಟ್ಟಂಥ ಕೆಲವೊಂದು ಭಾಗದಲ್ಲಿ ದೇವರಾತ್ಮನು ಕೆಲವೊಂದು ಮಹಿಮೆಯ ಕಾರ್ಯಗಳನ್ನು ಉಂಟು ಮಾಡೋದನ್ನು ನಾನು ಕಾಣ್ತಾ ಇದ್ದೇನೆ. ಈಗಲೇ ನಿನ್ನ ಕುಟುಂಬದಲ್ಲಿ ಕೆಲವೊಂದು ಮಹತ್ ಕಾರ್ಯಗಳನ್ನು ದೇವರು ಉಂಟು ಮಾಡೋದನ್ನು ನಾನು ಕಾಣ್ತಾ ಇದ್ದೇನೆ. ಎಲ್ಲರೂ ಸ್ತೋತ್ರ ಮಾಡ್ರಿ. ಯಾರು ಮೌನವಾಗಿರಬೇಡ್ರಿ. ಸುಮ್ಮನೆ ಯಾರು ಕೂತ್ಕೊಳ್ಬೇಡ್ರಿ. ರೋಷಮ ಧಿರಗಡಂತಲ ರಗಡಂ ದೂರಗಡಂತಲ ರಗಡ. ಮಗಳೇ, ಈ ಕೆಲವೊಂದು ಪೊಲೀಸ್ ಕೇಸು, ಕೋರ್ಟ್ ಕೇಸ್ಗಳನ್ನು ದೇವರಾತ್ಮನು ಕ್ಯಾನ್ಸಲ್ ಮಾಡೋದನ್ನು ನಾನು ಕಾಣ್ತಾ ಇದ್ದೇನೆ. ನಿನ್ನ ಕುಟುಂಬದಲ್ಲಿ ಕೆಲವೊಂದು ಮಹತ್ ಕಾರ್ಯಗಳನ್ನು ದೇವರಾತ್ಮನು ಪ್ರಾರಂಭ ಮಾಡೋದನ್ನು ನಾನು ಕಾಣ್ತಾ ಇದ್ದೇನೆ. ರೋ ಶಮ ಧೀರಗಡಂತಲ ರಗಡಂ ಚುಡ. ಎಲ್ಲ ಇದ್ದಾರೆ, ಆದರೆ ಏನು ಇಲ್ಲದಿರುವಂಥ ಪರಿಸ್ಥಿತಿಯಲ್ಲಿ ಇದೆಯಾ? ಎಲ್ಲ ಇದ್ದಾರೆ, ಆದರೆ ಯಾರು ಇಲ್ಲದಿರುವಂಥ ಪರಿಸ್ಥಿತಿಯಲ್ಲಿ ಇದೆಯಾ? ನಿನ್ನ 17 ತಿಂಗಳ ಪರಿಸ್ಥಿತಿಯನ್ನ ಪರಿಶುದ್ಧಾತ್ಮನು ಇವತ್ತು ಬದಲಾಯಿಸೋದನ್ನು ನಾನು ಕಾಣ್ತಾ ಇದ್ದೀನಿ. ರೋಷಮ ಧಿರಗಡಂತಲ ವೈಡಲ್ ಪ್ರೌದಗಡಂತಲ ರಗಡ ಜುಡರಗಡಂತಲ ರಗಡ ರೋಷಂತಲ ರಗಡಂ ತುಲರಗಡಂತಲ ರಗಡ. ಯಾರಿಗೂ ಗೊತ್ತಿಲ್ಲದಿರುವಂಥ ನಿನ್ನ ಪ್ರಾರ್ಥನೆ, ಯಾರಿಗೂ ಗೊತ್ತಿಲ್ಲದಿರುವಂಥ ನಿನ್ನ ಉಪವಾಸ ದೇವರು ಅದನ್ನು ಕಾಣ್ತಾ ಇದ್ದಾನೆ. ಅದಕ್ಕಿರುವಂಥ ಉತ್ತರವನ್ನ ದೇವರಾತ್ಮನು ಈ ಬರುವ ನವೆಂಬರ್ ತಿಂಗಳೊಳಗಡೆ ಪರಿಶುದ್ಧಾತ್ಮನು ನಿನಗೆ ಕೊಡಲಿಕ್ಕಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಶಕ್ತವಾಗಿ ಪರಿಶುದ್ಧಾತ್ಮನನ್ನು ಸ್ವೀಕಾರ ಮಾಡು. ರಾಶಕ ದುರಗಡ ಅಂತಲ ವೈಡಲ್ ಪ್ರೌದಗಡ
ಚುಡರಗಡಂತಲ ರಗಡಂ ಚುಡರಗಡಂತಲ ರಗಡ. ಪರಿಶುದ್ಧಾತ್ಮನು ನಿನ್ನ ಪರಿಸ್ಥಿತಿಯನ್ನು ಮುಟ್ಟುತ್ತಾ ಇದ್ದಾನೆ. ನಿನ್ನ ಕುಟುಂಬದಲ್ಲಿ ಒಂದು ಸೌಖ್ಯ ಉಂಟಾಗ್ತಾ ಇದೆ. ಯೇಸುವಿನ ನಾಮದಲ್ಲಿ ತಂದೆ ಆದೇವರೇ, ಆಮೆನ್. ಜೋರಾಗೊಂದು ಹಲ್ಲೆಲೂಯಾ, ಜೋರಾಗೊಂದು ಹಲ್ಲೆಲೂಯಾ, ಆಮೆನ್. ಪ್ರೈಸ್ ದಿ ಲಾರ್ಡ್. ನಿನ್ನ ಪರಿಸ್ಥಿತಿಯನ್ನು ಬದಲಾಯಿಸ್ತಾನೆ. ಆಮೆನ್, ಹಲ್ಲೆಲೂಯಾ. ಥ್ಯಾಂಕ್ ಯು ಹೋಲಿ. ಅದರ 33ನೇ ವಚನವನ್ನು ಯಾರಾದರೂ ಒಬ್ರು ಓದಿ. ಮಾರ್ಕನ್ ಬರೆದ ಸುವಾರ್ತೆ 5ನೇ ಅಧ್ಯಾಯ ಅದರ 33ನೇ ವಚನವನ್ನು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇದ್ದ ಸಂಗತಿಗಳನ್ನೆಲ್ಲ ಯಾರಾದ್ರೂ ಗಟ್ಟಿಯಾಗಿ ಅಭಿಷಕ್ತನ ಅದನ್ನು ಮತ್ತೊಂದು ಬಾರಿ ಓದ್ರಿ 33ನೇ ವಚನ ಜೋರಾಗಿ ಯಾರು ಒಬ್ರು ಓದ್ರಿ. 33ನೇ ವಚನ ಮತ್ತೊಂದು ಬಾರಿ ಜೋರಾಗಿ ಯಾರಾದ್ರೂ ಒಬ್ರು ಓದ್ರಿ. ಆ ಹೆಂಗಸು ತನಗಾದದನ್ನು ತಿಳ್ಕೊಂಡು ಅಂಜಿ ನಡುಗುತ್ತಾ ತನಗಾದದನ್ನ ಸೌಖ್ಯವಾದದನ್ನ ತಿಳ್ಕೊಂಡು ಎದರಿ ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು ಇದ್ದ ಸಂಗತಿಯನ್ನೆಲ್ಲ ಹೇಳಿದಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನೊಂದು ಗುಡ್ ನ್ಯೂಸ್ ಹೇಳ, ನಾನೊಂದು ಶುಭ ವರ್ತಮಾನ ಹೇಳ. ಯೇಸುವಿನ ಮುಂದೆ ಅವಳ ರೋಗವನ್ನು ಒಪ್ಕೊಳ್ಳಲಿಕ್ಕೆ ಭಯಪಟ್ಲು. ಯೇಸುವಿನ ಮುಂದೆ ಅವಳ ಸಮಸ್ಯೆನ ಹೇಳ್ಕೊಳ್ಳಲಿಕ್ಕೆ ಭಯಪಟ್ಲು. ಆದರೆ ಯಾರ ಮುಂದೆ, ಯಾವ ಜನರ ಮುಂದೆ, ಯಾವ ಮನುಷ್ಯರ ಮುಂದೆ ನನ್ನ ರೋಗ ಗೊತ್ತಾದ್ರೆ ನನ್ನನ್ನು ಹೊರಗಡೆ ಹಾಕ್ತಾರೆ, ನನ್ನ ರೋಗ ಗೊತ್ತಾದ್ರೆ ನನ್ನನ್ನು ಊರಿಂದ ಹೊರಗಡೆ ಕಳಿಸ್ತಾರೆ ಎಂಬುದಾಗಿ ಸಮಸ್ಯೆನ ಹೇಳ್ಕೊಳ್ಳಲಿಕ್ಕೆ ಭಯಪಟ್ಲು. ಅದೇ ಜನರ ಮಧ್ಯದಲ್ಲಿ ಯೇಸು ಸಾಕ್ಷಿ ನಡೆಸ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಜನರ ಮಧ್ಯದಲ್ಲಿ ದೇವರು ಸಾಕ್ಷಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನಿನ್ನ ಸಮಸ್ಯೆಯನ್ನ ಯಾರ ಮುಂದೆ ಹೇಳಿದ್ರೆ ನನಗೆ ಅವಮಾನ ಆಗ್ತದೆ, ಯಾರ ಮುಂದೆ ಹೇಳಿದ್ರೆ ನನ್ನನ್ನು ಇವರು ಕಡೆಗಣಿಸ್ತಾರೆ, ತಿರಸ್ಕಾರ ಮಾಡ್ತಾರೆ, ನನ್ನನ್ನು ಹೀಯಾಳಿಸ್ತಾರೆ, ನನ್ನನ್ನು ತಮಾಷೆ ಮಾಡ್ತಾರೆ ಎಂಬುದಾಗಿ ನೀನು ನೆನೆಸಿ ನಿನ್ನ ಪರಿಸ್ಥಿತಿಯನ್ನು ಕೂಡ ಬಹಿರಂಗವಾಗಿ ಹೇಳಿಕೊಳ್ಳಲಿಕ್ಕಾಗದಿರುವಂತ ಪರಿಸ್ಥಿತಿಯಲ್ಲಿ ಒಂದು ವೇಳೆ ನೀನು ಮೌನವಾಗಿರ್ಬೋದು. ಆದ್ರೆ ಈ ಸಮಯದಲ್ಲಿ ಒಂದು ಸತ್ಯವನ್ನು ನಿನಗೆ ನಾನು ಕೂಗಿ ಹೇಳ್ತೇನೆ. ನಿನ್ನ ರಹಸ್ಯದ ಪ್ರಾರ್ಥನೆ ಪರಹಸ್ಯದ ಜಯವಾಗಿ ಮಾರ್ಪಡಲಿಕ್ಕೆ ಹೋಗ್ತಾನೆ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಾತ್ಮ ನನಗೆ ಗೊತ್ತಿಲ್ಲ ಸಿಸ್ಟ್ರೆ, ನಿನ್ನ ಡಾಕ್ಟರ್ ಸರ್ಟಿಫಿಕೇಟ್ ಅನ್ನ ದೇವರಾತ್ಮನ ಬದಲಾಯಿಸೋದನ್ನು ನಾನು ಕಾಣ್ತಾ ಇದ್ದೇನೆ. ನಿನ್ನ ಶರೀರದಲ್ಲಿ ಒಂದು ಸೌಖ್ಯ ಉಂಟಾಗೋದನ್ನು ನಾನು ಕಾಣ್ತಾ ಇದ್ದೇನೆ. ಓ ರಾಶ ಮಧೀರಗಡಂತಲ ರಗಡಂ ಚುಡರಗಡ. ನಿನ್ನ ಸಾಕ್ಷಿ ಎಲ್ಲ ಕಡೆಯಲ್ಲಿ ಸುವಾರ್ತೆಯಾಗಿ ಹಬ್ಬಲಿಕ್ಕಿದೆ. ಅದು ದೇವರಾತ್ಮ ನಿನ್ನನ್ನು ವಿಶೇಷವಾಗಿ ಮುಟ್ಟೋದನ್ನು ನಾನು ಕಾಣ್ತಾ ಇದ್ದೇನೆ. ನಿನ್ನ ಆತ್ಮ ಬಹಳ ದೇವರ ಸೇವೆಗಾಗಿ ಪ್ರಾರ್ಥನೆಗಾಗಿ ಕುದಿತಾ ಇದೆ. ಆದರೆ ನಿನ್ನ ಶರೀರದಲ್ಲಿ ಬಲಹೀನತೆಯಲ್ಲಿ ನಿನ್ನನ್ನು ಕಟ್ಟಾಕಲಿಕ್ಕೆ ಪ್ರಯತ್ನ ಪಡುವಂತ ಸೈತಾನನ ಸಕಲ ಬಂಧನಗಳನ್ನು ದೇವರಾತ್ಮನು ಒಡೆದಾಕ್ತಾ ಇದ್ದಾನೆ. ಓ ಸ್ವೀಕಾರ ಮಾಡು, ಸ್ವೀಕಾರ ಮಾಡು, ಸ್ವೀಕಾರ ಮಾಡು. ಒಂದು ಪ್ರವಾದನೆಯ ದರ್ಶನವನ್ನು ಕಾಣುವಂತ ಒಂದು ರೆಲ್ಲ ಓಪನ್ ಆಗಲಿ ಯೇಸುವಿನ ನಾಮದಲ್ಲಿ. ದೇವರು ನಿನ್ನ ಮುಟ್ಟುತ್ತಾ ಇದೆ. ನನಗೆ ಗೊತ್ತಿಲ್ಲ, ಮತ್ತೆ ಮತ್ತೆ ದೇವರಾತ್ಮ ಹೇಳ್ತಾ ಇದ್ದಾನೆ. ಕೆಲವೊಂದು ಡಾಕ್ಟರ್ ರಿಪೋರ್ಟ್ಗಳು ಅದು ಈಗಲೇ ಚೇಂಜ್ ಆಗ್ತಾ ಇದೆ, ಅದು ಚೇಂಜ್ ಆಗ್ತಾ ಇದೆ, ಅದು ಚೇಂಜ್ ಆಗ್ತಾ ಇದೆ, ಅದು ಚೇಂಜ್ ಆಗ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನ ಪರಿಸ್ಥಿತಿ ದೇವರಿಗೆ ಚೆನ್ನಾಗಿ ಗೊತ್ತು. ನಿನ್ನ ಪರಿಸ್ಥಿತಿ ದೇವರಿಗೆ ಚೆನ್ನಾಗಿ ಗೊತ್ತು. ನಿನ್ನ ಪರಿಸ್ಥಿತಿ ದೇವರಿಗೆ ಚೆನ್ನಾಗಿ ಗೊತ್ತು. ಹಲ್ಲೆಲೂಯಾ. ನೀನು ಯಾವ ಅವಸ್ಥೆಯಲ್ಲಿದ್ದೀಯ ಅನ್ನೋದನ್ನು ದೇವ್ರಿಗೆ ಚೆನ್ನಾಗಿ ಗೊತ್ತು. ನಿನ್ನ ಕಣ್ಣು ನೀರು ದೇವ್ರಿಗೆ ಚೆನ್ನಾಗಿ ಗೊತ್ತು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಜೋರಾಗೊಂದು ಹಲ್ಲೆಲೂಯಾ, ಜೋರಾಗೊಂದು ಹಲ್ಲೆಲೂಯಾ. 12 ವರ್ಷದಿಂದ ಅವಳು ಇನ್ವೆಸ್ಟ್ ಮಾಡದೇ ಇರುವಂಥ ಹಣ ಇಲ್ಲ, ಕಳ್ಕೊಳ್ದೇ ಇರುವಂಥ ಆಸ್ತಿಗಳಿಲ್ಲ, ಅವಳು ನೋಡ್ದಿರುವಂಥ ವೈದ್ಯರಿಲ್ಲ, ಯಾರನ್ನ ನೋಡಿ ಕೂಡ ಇವಳಿಗೆ ಈ ನಂಬಿಕೆ ಬಂದಿಲ್ಲ. ಆದರೆ ಯೇಸುವನ್ನು ನೋಡಿ ಇವಳಿಗೆ ಒಂದು ನಂಬಿಕೆ ಬರ್ತಾ ಇದೆ. ಆದರೆ ನಾನು ಒಂದು ವಿಚಾರ ಹೇಳ್ತೇನೆ, ಅವಳ ನಂಬಿಕೆ ವ್ಯರ್ಥವಾಗಲಿಲ್ಲ, ಅವಳ ನಂಬಿಕೆ ವ್ಯರ್ಥವಾಗಲಿಲ್ಲ. ಹಲ್ಲೆಲೂಯಾ. ಅವಳ ಪರಿಸ್ಥಿತಿ ಬದಲಾಯಿತು. ಅವಳ ಸಮಸ್ಯೆನ ಹೇಳ್ಕೊಳಕ್ಕೆ ಭಯಪಟ್ಲಲ್ವಾ? ಹಲ್ಲೆಲೂಯಾ. ಆದರೆ ಆ ಸಮಸ್ಯೆ ಎಲ್ಲರಿಗೀಗ ಸಾಕ್ಷಿಯಾಗಿ ಬದಲಾಗ್ತಾ ಇದೆ. ನಾನು ಮತ್ತೆ ಮತ್ತೆ ನೋಡ್ತಾ ಇದ್ದೇನೆ. ನಿನ್ನ ಯಾವ ಕಣ್ಣು ನೀರು ಸುರಿಸಿ ನೀನು ಪ್ರಾರ್ಥನೆ ಮಾಡ್ತಿದ್ಯೋ ಅದು ದೇವರ ಕರಗಳಲ್ಲಿ ಬಿದ್ದರೆ ಸಾಕು. ಹಲ್ಲೆಲೂಯಾ. ಅದು ದೇವರ ಕರಗಳ ಮೇಲೆ ನಿನ್ನ ಕಣ್ಣು ನೀರು ಬಿದ್ದರೆ ಅದು ಆಟೋಮೆಟಿಕ್ ಆಗಿ ಎಣ್ಣೆಯಾಗಿ ಪರಿವರ್ತನೆಗೊಳ್ತದೆ. ಹಲ್ಲೆಲೂಯಾ. ನೀನು ರಹಸ್ಯ ಕೋಣೆಯಲ್ಲಿ, ನಿನ್ನ ರೂಮಿನಲ್ಲಿ, ನಿನ್ನ ಮನೆಯಲ್ಲಿ ಕೂತ್ಕೊಂಡು ಅಳ್ತಿರುವಂತಹ ಕಣ್ಣು ನೀರು ಎಣ್ಣೆಯಾಗಿ ಪರಿವರ್ತನೆಗೊಂಡಾಗ ಜನ ಸಮೂಹದ ಮೇಲೆ ಅದು ಅಭಿಷೇಕದ ತೈಲವಾಗಿ ಮತ್ತೆ ನಿನ್ನ ತಲೆ ಮೇಲೆ ಬರ್ತದೆ. ಅದು
ಆಮೇಲೆ ಹಲ್ಲೆಲೂಯಾ. ದಾವೀದನನ್ನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಸ್ವಂತ ತಂದೆ ಆಗಿರುವಂತ ಈಶಾಯನು ಬರ್ದೇ ಹೋದ್ರೂ ಪರವಾಗಿಲ್ಲ, ಅವನ 7 ಜನ ಮಕ್ಕಳನ್ನ ಈಶಾಯನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ನನ್ನ ಮಕ್ಕಳು ಸುಂದರರು, ನನ್ನ ಮಕ್ಕಳು ವಿದ್ಯಾವಂತರು, ಇವ್ರನ್ನ ಆರಿಸ್ಕೊಂಡಿದ್ದಾರ 7 ಜನ ಮಕ್ಕಳನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. 8ನೇ ಅವನನ್ನಾಗಿರುವಂಥ ದಾವೀದನನ್ನ ಮರಿತಾ ಇದ್ದಾನೆ. ದೇವರಾತ್ಮನು ಸಮುವೇಲನಿಗೆ ಕೇಳ್ತಾ ಇದ್ದಾನೆ, ನಿನ್ನ ಮಕ್ಕಳಲ್ಲಿ ಇಷ್ಟೇ ಮಂದಿಯ ಅವನಿಗೆ ಇಷ್ಟೇ ಮಂದಿ ನಿನ್ನ ಮಕ್ಕಳು ಇಲ್ಲ ಇನ್ನೊಬ್ಬನಿದ್ದಾನೆ, ವೇಸ್ಟ್, ಅಪ್ರಯೋಜಕ, ಅವನು ಕುರಿ ಮೈಸಲಿಕ್ಕೆ ಹೋಗಿದ್ದಾನೆ, ಅವನೊಬ್ಬ ಕುರುಬನ ಕೆಲಸ ಮಾಡ್ತಾ ಇದ್ದಾನೆ ಅಷ್ಟೇ, ಇವ್ರನ್ನ ಯಾರಾದ್ರೂ ಆರಿಸ್ಕೊಳ್ಳಿ, ಇವನು ಒಳ್ಳೆ ವಿದ್ಯಾವಂತನು, ಇವನು ಒಳ್ಳೆ ಸೈನಿಕನು, ಇವನು ಒಳ್ಳೆ ಸುಂದರನು, ಇವನು ಒಳ್ಳೆ ವಿಧೇಯತ್ವ ಉಳ್ಳವನು. ಇವ್ರು ಯಾರನ್ನು ಕೂಡ ದೇವರು ಆರಿಸ್ಕೊಂಡಿಲ್ಲ. ನೀನು ಯಾರನ್ನ ತಳ್ಳಿದೆಯೋ, ಯಾರನ್ನ ವೇಸ್ಟ್ ಅಂತ ಅನ್ಕೊಂಡಿದ್ಯೋ, ದೇವರು ಅವನನ್ನೇ ಆರಿಸಿಕೊಂಡಿರೋದು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ರೋಷಮ ಧಿರಗಡ ವೈಡಲ್ ಪ್ರೌದಗಡ ಅಂತಲ ರಗಡ ಚುಡರಗಡ ಅಂತಲ ರಗಡ. ದೇವರಾತ್ಮನ ಸಹೋದರಿಯೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ರೋಷಂತೆಲ ರಗಡಂ ಚುಡರಗಡ ಅತ್ತಲ ವೈಡಲ್ ಪ್ರೌದಗಡ ಚುಡರಗಡ ಅಂತಲ ರಗಡ ಚುಡರಗಡ ಅಂತಲ ರಗಡ. ಮಗಳ, ನೀನು ಒಡೆದೋದಂಥ ಅನುಭವದಲ್ಲಿದೆಯಾ? ನಿನ್ನ ಪರಿಸ್ಥಿತಿ ಒಡೆದೋದಂಥ ಅನುಭವದಲ್ಲಿದೆ. ಸದ್ಯದಲ್ಲಿ ಇವತ್ತು ಸ್ವಲ್ಪ ಸರಿಯಾಗ್ತದೆ ಅನ್ನುವಂಥ ವಿಚಾರದಲ್ಲಿ ನೀನು ಬಿಟ್ಟಂತ ಕೆಲವು ವಿಚಾರಗಳು ಮರುಭೂಮಿ ಅವಸ್ಥೆಯಲ್ಲಿ ಆಗಿದೆ ನಿನ್ನ ಅವಸ್ಥೆ ಇವತ್ತು. ಹೌದು, ನಿನಗೆ ಬೇಕಾದದೆಲ್ಲವನ್ನ ಇವತ್ತು ದೇವರು ಒದಗಿಸಿ ಕೊಡ್ತಾ ಇದ್ದಾನೆ. ಆದರೆ ಎಲ್ಲೋ ಒಂದು ಕಡೆ ನಿನ್ನ ಹೃದಯ ಯಾವ ರೀತಿಗಿದೆ ಅಂತ ಹೇಳೋದಾದ್ರೆ, ಮರುಭೂಮಿಯಲ್ಲಿ ಹಾಗರಳ ರೀತಿಯಲ್ಲಿ ಒಂಟಿಗಳಾದಂಥ ಅನುಭವದಲ್ಲಿ ನೀನಿದೆಯಾ? ಓ ರಾಶಕ್ಕ ಮಧುರಗಡ. ನಿನ್ನ ಜೀವಿತ ಯಾವ ರೀತಿಗಿದೆ ಅಂತ ಹೇಳೋದಾದ್ರೆ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಒಡೆದು ಹೋದಂಥ ಪಾತ್ರೆಯ ರೀತಿಯಲ್ಲಿ ನಾನು ಕಾಣ್ತಾ ಇದ್ದಾನೆ. ಆದರೆ ಒಂದು ಮಾತನ್ನು, ಒಂದು ಪ್ರವಾದನೆ ಶಬ್ದವನ್ನ ನಿನಗೆ ಹೇಳ್ತೀನಿ ಮಗಳೇ, ನೀನು ಇನ್ನು ಕುಂಬಾರನ ಕೈಲಿದೆ ಅನ್ನೋದನ್ನ ನೀನು ಮರಿಬೇಡ. ನಿನ್ನನ್ನು ಅನೇಕ ಜನರು ತುಳಿದ್ರು, ನಿನ್ನಲ್ಲಿ ಬೇಡದಿರುವಂಥ ಆರೋಪಗಳನ್ನು ಹೊರಿಸಿದ್ರು, ನಿನ್ನ ಕ್ಯಾರೆಕ್ಟರ್ ಕುರಿತು ಮಾತನಾಡಿದ್ರು, ನಿನ್ನನ್ನ ಬೇಡದಿರುವಂಥ ಅವಮಾನಕ್ಕೆ ಗುರಿಪಡಿಸಿದ್ರು, ನಿನ್ನನ್ನ ಎಷ್ಟರ ಮಟ್ಟಿಗೆ ಹೀಯಾಳಿಸ್ಬೇಕು ಅಷ್ಟರ ಮಟ್ಟಿಗೆ ಹೀಯಾಳಿಸಿ ನಿನ್ನನ್ನು ಒಂದು ಕಡೆಯಿಂದ ಓಡಿಸಿದ್ರು. ದೇವರೊಬ್ಬನಿದ್ದಾನೆ ಅನ್ನುವಂಥ ಧೈರ್ಯದಿಂದ ನೀನು ಹೊರಗಡೆ ಬಂದೆ. ಹಾಗಾದ ರೀತಿಯಲ್ಲಿ ಮರುಭೂಮಿ ಅವಸ್ಥೆಯಲ್ಲಿ ನಿನ್ನ ಪರಿಸ್ಥಿತಿ ಇದೆ. ನಾನೊಂದು ವಿಚಾರ ಹೇಳ್ತೇನೆ, ನೀ ಕುಂಬಾರನ ಕೈಯಲ್ಲಿ ಇನ್ನೂ ಜೇಡಿ ಮಣ್ಣು ಹೇಗೆ ಇದೆಯೋ ಹಾಗೆ ನೀನು ಅವನ ಕೈಲಿ ಇದೆಯಾ. ಕೆಲವರು ಅದನ್ನು ಉಂಟು ಮಾಡ್ಬೇಕಾದ್ರೆ ಕಲಿಸ್ಬೋದು, ಅದನ್ನು ಒಡೆದಾಕ್ಬೋದು. ಚಿಂತೆ ಬೇಡ, ನೀನು ಇನ್ನು ಕುಂಬಾರನ ಕೈಲಿದೆಯಾ. ಒಂದಲ್ಲ ಮತ್ತೊಂದು ರೂಪದಲ್ಲಿ ನಿನ್ನನ್ನು ಹೊರಗಡೆ ತೆಗೆದುಕೊಂಡು ಬರಲಿಕ್ಕೆ ಆ ಕುಂಬಾರನಿಗೆ ಶಕ್ತಿ ಇದೆ. ಆ ಕುಂಬಾರನಿಗೆ ಶಕ್ತಿ ಇದೆ. ರೋಷಾಮ ಧಿರಗಡಂತಲ ರಗಡ. ಮಗಳೇ, ದೇವರಾತ್ಮನು ನಿನ್ನನ್ನು ಈ ಯಾಕೋಬನು ಬರೀ ಕೈಯಲ್ಲಿ ಬಂದ, ಅದು 2 ಪಾಳೆಯಕ್ಕೆ ಒಡಮಸ್ತನಾದಂಥ ರೀತಿಯಲ್ಲಿ ನೀನು ನಿನ್ನ ಜನಾಂಗದ ಮಧ್ಯದಲ್ಲಿ ದೇವರು ಅನುಗ್ರಹಿಸಲ್ಪಟ್ಟ ಒಂದು ಸಾಕ್ಷಿಯಾಗಿ ಮಾರ್ಪಡಲಿಕ್ಕಿದೆಯಾ? ನಿನ್ನ ಭವಿಷ್ಯದ ಕುರಿತು ಚಿಂತೆ ಮಾಡಬೇಡ, ಅದು ದೇವರ ಕೈಯಲ್ಲಿ ಸುರಕ್ಷಿತವಾಗಿದೆ. ಕಣ್ಣೀರು ಸುರಿಸಿ ಭಕ್ತಿ ಹೋದಂಥ ಅನುಭವದಲ್ಲಿ ಇದ್ದಂಥ ನಿನ್ನ ಹೃದಯದೊಟ್ಟಿಗಾಗಿದೆ. ದೇವರಾತ್ಮನು ಈ ರಾತ್ರಿ ಮಾತ್ರ ಈ ರಾತ್ರಿಯ ಜಾವದಲ್ಲಿ ನಾನೊಂದು ವಿಚಾರ ನೋಡ್ತಾ ಇದ್ದೇನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನಿನ್ನ ಕಣ್ಣು ನೀರು ಕಥೆಗಳನ್ನು ನಿನ್ನ ಆಸ್ತಿಗೆ ತಲೆದಿಂಬೆ ಹೇಳ್ತದೆ. ಅದೆಷ್ಟರ ಮಟ್ಟಿಗೆ ಒದ್ದೆ ಆಗಿದೆ ಎಂಬುದಾಗಿ. ಬಹುತೇಕವಾಗಿ ಎಲ್ಲರೂ ಮಲಗಿದಾಗ ಒಂದು ಹಾಡನ್ನು ಹಾಕಿ ದೇವರ ಸಮ್ಮುಖದಲ್ಲಿ ಮೌನವಾಗಿ ಬಿಕ್ಕಿ ಅಳಲಿಕ್ಕೂ, ಜೋರಾಗಿ ಅಳಲಿಕ್ಕೂ ಕೂಡ ಆಗದೆ ಸಂಕಟದಿಂದ ಅತ್ತಂತ ರಾತ್ರಿಗಳನ್ನು ದೇವರಾತ್ಮನು ಪ್ರಕಟಿಸ್ತಾ ಇದ್ದಾನೆ. ದೇವರಾತ್ಮ ನನಗೆ ಈ ರೀತಿಯಾಗಿ ತೋರಿಸ್ತಾ ಇದ್ದಾನೆ, ನಿನಗೂ ನಿನ್ನ ಕುಟುಂಬಕ್ಕೂ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಯಾಕೊಮ್ಮರು ಕಂಡಂಥ ದೃಶ್ಯ, ಈ ಒಂದು ಏಣಿಯನ್ನ ದೂತರು ಹತ್ತೋದನ್ನು ಹಿಡಿಯೋದನ್ನ ಕಂಡಂತ ದೃಶ್ಯವನ್ನ ನಿನಗೋಸ್ಕರ ದೇವರಾತ್ಮನ ಯಾವ ರೀತಿಗೆ ನೋಡ್ತಾ ಇದ್ದಾನೆ ಗೊತ್ತಾ? ನಿನ್ನ 2.5 ವರ್ಷದ ಸಮಸ್ಯೆಗಳನ್ನ ಕೆಲವು ದೂತರುಗಳು ಮೇಲೆ ಎತ್ಕೊಂಡು ಹೋದ್ರೆ, ಅನುಗ್ರಹವನ್ನ ಕೆಲವೊಂದು ದೂತರು ಕೆಳಗಡೆ ತಗೊಂಡು ಬರ್ತಿರೋದನ್ನ ನಾನು ನೋಡ್ತಾ ಇದ್ದೀನಿ. ಸ್ವೀಕಾರ ಮಾಡೋರು ಯಾರಾದ್ರೂ ಇದ್ರೆ ಜೋರಾಗಿ ಒಂದು ಚಪ್ಪಾಳೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ರಾಮಶಂತ ಗಣನೆಗೆ ಬಾರದಂತ ಗಣನೆಯ ಮಾಡಿದು ನಿನ್ನ ಕೃಪೆ, ಗಣನೆಗೆ ಬಾರದಂತ ಗಣನೆಯ ಮಾಡಿದು ನಿನ್ನ ಕೃಪೆ, ಕೃಪೆ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆ
ಅಪ್ಪ ಎಲ್ಲ ನಿನ್ನ ಕೃಪೆಯೇ. ದೇವರಾತ್ಮನು ಶಕ್ತವಾಗಿ, ನಾನು ನೋಡ್ತಾ ಇದ್ದೀನಿ ನಿನ್ನ 2.5 ವರ್ಷದ ಪರಿಸ್ಥಿತಿ ದೂತರು ಮೇಲೆತ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಉತ್ತರವನ್ನ ತಕೊಂಡು ಕೆಲವೊಂದು ದೂತರು ಏಳಿಂದ ಕೆಳಗಡೆ ಇಳಿತಾ ಇದ್ದಾರೆ. ಪರಿಸ್ಥಿತಿಯನ್ನ ಟೋಟಲ್ ಆಗಿ ನಾನು ಈ ರೀತಿಯಾಗಿ ನೋಡ್ತಾ ಇದ್ದೀನಿ. ಪಾರುಪತ್ಯಗಾರನಿಗೆ ಕೆಲಸದವನು ನೀರನ್ನು ಕೊಡುವಾಗ ಅದು ನೀರೇ ಆಗಿತ್ತು, ಆದ್ರೆ ಪಾರುಪತ್ಯಗಾರನು ಕುಡಿಯುವಾಗ ಅದು ದ್ರಾಕ್ಷರಸವಾಗಿ ಬದಲಾದಂತ ರೀತಿಯಲ್ಲಿ ದೇವರು ನಿನ್ನ ಚರಿತ್ರೆಯನ್ನು ಬದಲಾಯಿಸ್ತಾ ಇದ್ದಾನೆ. ಓ ಶಕ್ತವಾಗಿ 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 ರೋಷಮ ಧೀರಗಡಂತಲ ವೈಡಲ್ ಕ್ರೌದಗಡಂತಲ ರಗಡ ಜುಡರಗಡಂತಲ ವೈಡಲ್ ಕ್ರೌದಗಡಂತಲ ರಗಡ. ದೇವರಾತ್ಮ ನಿನ್ನ ಮುಟ್ಟುತ್ತಾ ಇದ್ದಾನೆ, ಮುಟ್ಟುತ್ತಾ ಇದ್ದಾನೆ, ಮುಟ್ಟುತ್ತಾ ಇದ್ದಾನೆ. ಬ್ರದರ್, ದೇವರಾತ್ಮ ನಿಮ್ಮನ್ನು ಆರಿಸ್ಕೊಳ್ತಾ ಇದ್ದಾನೆ. ಬ್ರದರ್, ನಿಮ್ಮೊಟ್ಟಿಗೆ ದೇವರಾತ್ಮನ ಮಾತನಾಡ್ತಾ ಇದ್ದಾನೆ. ನಿಮ್ಮ ಕೈ ಕೆಲಸಗಳನ್ನೆಲ್ಲ ದೇವರ ಆಶೀರ್ವದಿಸಲಿಕ್ಕೆ ಹೋಗ್ತಾ ಇದ್ದಾನೆ ಬ್ರದರ್. ನಿಮ್ಮ ಎಲ್ಲ ಲಾಸ್ಗಳು ದೇವರಾತ್ಮನ ಅದನ್ನ ಲಾಭವಾಗಿ ಮಾರ್ಪಡಿಸಲಿಕ್ಕೆ ಹೋಗ್ತಾ ಇದ್ದಾನೆ. ನಿಮ್ಮ ಪ್ರಾರ್ಥನೆ, ನೀವು ಒಂದು ವಿಚಾರ ಹೇಳ್ತೇನೆ, ನೀವು ಲಾಸ್ ಆದಾಗಲೇ ಪ್ರಾರ್ಥನೆ ಮಾಡಲಿಕ್ಕೆ ಅಧಿಕವಾಗಿ ಸ್ಟಾರ್ಟ್ ಮಾಡಿದ್ದು, ಆ ಪ್ರಾರ್ಥನೆ ವ್ಯರ್ಥವಾಗಿಲ್ಲ ಬ್ರದರ್. ಅದಕ್ಕಿರುವಂತ ಉತ್ತರವನ್ನ ದೇವರಾತ್ಮನು ಈ ವರ್ಷ ಮುಗಿಯೋದೊಳಗಡೆ ದೇವರು ನಿಮಗೆ ಕೊಡೋದನ್ನ ನಾನು ಕಾಣ್ತಾ ಇದ್ದೀನಿ. ಓ ರಾಶಾತು ರಗಡ ಅಂತಲ ರಗಡ. ಸತ್ಯವಾಗಿ ಹೇಳ್ಬೇಕಂತ ಹೇಳೋದಾದ್ರೆ ಕೆಲವು ವರ್ಷಗಳ ಹಿಂದೆ ಈಗ ಇರುವಂಥ ರೀತಿಯಲ್ಲಿ ನಿಮ್ಮ ಪರಿಸ್ಥಿತಿ ಇರಲಿಲ್ಲ, ಈಗಿರುವಂಥ ರೀತಿಯಲ್ಲಿ ನೀವಿಲ್ಲ. ಆದರೆ ಟೋಟಲ್ ಆಗಿ ಚೇಂಜ್ ಮಾಡಿದಂಥ ದೇವರು ನಿಮ್ಮ ಮೇಲೆ, ನಿಮ್ಮ ಸಾಕ್ಷಿ ನಿಮಿತ್ತವಾಗಿ ಅನೇಕರನ್ನ ದೇವರ ಆಲಯಕ್ಕೆ ನೀವು ಕರ್ಕೊಂಡು ಬರ್ಲಿಕ್ಕಿದ್ದೀರಾ. ನಿಮ್ಮ ಮೇಲೆ ಒಂದು ಸುವಾರ್ತೆ ಅಭಿಷೇಕ ಇರೋದನ್ನು ನಾನು ಕಾಣ್ತಾ ಇದ್ದೇನೆ. ದೇವರಾತ್ಮನು ನಿನ್ನ ಕುಟುಂಬವನ್ನು ನಾನು ಮುಟ್ಟೋದನ್ನು ನಾನು ಕಾಣ್ತಾ ಇದ್ದೇನೆ. ಗಣನೆಗೆ ಬಾರದಂತ ಗಣನೆಯ ಮಾಡಿದು ಕೃಪೆಯೇ, ಗಣನೆಗೆ ಬಾರದಂತ ಗಣನೆಯ ಮಾಡಿದು ನಿನ್ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ನಿನ್ನ ಜೀವನ ಪೂರ್ತಿ ನೀನು ಹೋರಾಡಿದ್ದೆ ಹೋರಾಡಿದ್ದೆ ಹೋರಾಡಿದ್ದೆ. ನೀನು ಸ್ಟಾರ್ಟ್ ಮಾಡ್ತೀಯಾ, ಅದು ನಿಂತು ಹೋಗುತ್ತೆ. ನೀನು ಸ್ಟಾರ್ಟ್ ಮಾಡ್ತೀಯಾ, ಅದನ್ನ ಯಾರಾದ್ರೂ ಬಂದು ಆಕ್ರಮಿಸಿ ಕೊಡುವಂತ ರೀತಿಯಲ್ಲಿ ಮಾರ್ಪಡ್ತಾರೆ. ರಾತ್ರಿ ಎಲ್ಲ ಪ್ರಯಾಸ ಪಟ್ಟಂತ ಪೇತ್ರನಾಗೆ ದಡದಲ್ಲಿ ನಿಂತು ಖಾಲಿ ಬಲೆಯನ್ನು ಮಡಚುವಂತ ಅನುಭವದಲ್ಲಿ ಇದೆಯಾ ಈಗ ನೀನು? ಆದ್ರೆ ದೇವರಾತ್ಮ ಹೇಳ್ತಾ ಇದ್ದಾನೆ, ನೀನ್ ಪ್ರಯತ್ನ ಪಟ್ಟೆ, ಏನು ಸಿಕ್ಲಿಲ್ಲ, ಖಾಲಿ ಬಲೆಯನ್ನು ಮಡಚಿದೆ. ಈಗ ನಾನು ನಿನ್ನೊಟ್ಟಿಗೆ ಬರ್ತೀನಿ, ಪ್ರಯತ್ನ ಪಡು, ಬಲೆ ಹರಿದೋಗುವ ಮಟ್ಟಿಗೆ ನಿನ್ನ ದೋಣಿ ತುಂಬುವಂತ. ನೀನು ಎಲ್ಲರ ಮುಂದೆ ಅಳುವಂತ ವ್ಯಕ್ತಿ ಅಲ್ಲ, ನಿನ್ನೆಲ್ಲರ ಮುಂದೆ ಕಣ್ಣೀರು ಹಾಕುವಂತ ವ್ಯಕ್ತಿ ಅಲ್ಲ. ಅದು ಇತ್ತೀಚಿನ ದಿನಗಳಲ್ಲಿ ನಿನಗೆ ಕಣ್ಣು ನೀರು ಬಿಟ್ಟರೆ ಬೇರೆ ಏನು ತೋಚ್ತಾ ಇಲ್ಲ. ಅದಕ್ಕಿರುವಂತ ಉತ್ತರವನ್ನ ದೇವರಾತ್ಮನ ಕೊಡಲಿಕ್ಕಿದ್ದಾನೆ. ನಿನ್ನ ದೋಣಿ ತುಂಬುತ್ತದೆ, ದೋಣಿ ತುಂಬುತ್ತದೆ. ಹಲ್ಲೆಲೂಯಾ. 12 ವರ್ಷದ ಪರಿಸ್ಥಿತಿಯನ್ನ ಬದಲಾಯಿಸಿದಂತ ದೇವರು ನಿನ್ನ ಪರಿಸ್ಥಿತಿಯನ್ನು ಕೂಡ ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಅವಳ ರೋಗ ಏನೆಂಬುದಾಗಿ ಯಾರಿಗೂ ಗೊತ್ತಿಲ್ಲ. ಅಲ್ಲಿರುವವರೆಲ್ಲರೂ ಕೂಡ ಯೇಸುವನ ಮುಟ್ಟೋದ್ರಲ್ಲಿ ಬಿಸಿ, ಯೇಸುವಿನ ಹಿಂದೆ ಹೋಗೋದ್ರಲ್ಲಿ ಬಿಸಿ, ಯೇಸುವಿನಲ್ಲಿ ಸೌಖ್ಯ ಹೊಂದಿಕೊಳ್ಳಲಿಕ್ಕೆ ಬಿಸಿ. ಇವಳನ್ನ ಯಾರು ಕೂಡ ಗಮನಿಸ್ತಾ ಇಲ್ಲ. ತಳ್ಳಲ್ಪಟ್ಟು ಒಂಟಿಗಳಾಗಿ ಮೂಲೆಯಲ್ಲಿದ್ದಾಳೆ. ಯೇಸು ನನ್ನಿಂದ ಯಾರೋ ನನ್ನನ್ನು ಮುಟ್ಟಿದ್ರೆ ಎಂಬುದಾಗಿ ಕೇಳುವಾಗಲೂ ಕೂಡ ಅಯ್ಯೋ ನಾನೇ ಮುಟ್ಟಿದ್ದು, ಈಗಲಾದ್ರೂ ನನಗೆ ಸೌಖ್ಯ ಮಾಡುವಂತ ಹೇಳಲಿಕ್ಕೂ ಕೂಡ ಮುಂದೆ ಬರ್ತಾ ಇಲ್ಲ. ಆದರೆ ನನಗೆ ಸೌಖ್ಯವಾಗ್ತು ಅಂತ ಹೇಳಿ ಕೂಡ ಹಿಂದೆ ಹೋಗ್ತಾ ಇದ್ದಾಳೆ. ಇವಳು ಸಮಸ್ಯೆಯನ್ನ, ಪ್ರಾರ್ಥನೆಯ ಹೇಳ್ಕೊಳ್ಳಲಿಕ್ಕೆ ಭಯಪಟ್ಟಂತ ಇವಳ ಜೀವಿತದಲ್ಲಿ ಯೇಸು ಅವಳ ಬಾಯಲ್ಲೇ ಸಾಕ್ಷಿ ಹೇಳಿಸಿದಂತ ರೀತಿಯಲ್ಲೇ ನಿನ್ನ ಬಾಯಿ ಸಾಕ್ಷಿ ಹೇಳಲಿಕ್ಕೆ ಬರ್ತದೆ. ಈ ಅಕ್ಟೋಬರ್ ತಿಂಗಳು ಕೆಲವರು ಸಾಕ್ಷಿಗಳನ್ನು ಹೇಳ್ತೀರಾ. ಹಲ್ಲೆಲೂಯಾ. ಈ ರೋಗಕ್ಕೆ ಇಷ್ಟು ಸೌಖ್ಯವಾಗಬೇಕಂದ್ರೆ ಇಷ್ಟು ಖರ್ಚು ಮಾಡಬೇಕೆಂಬುದಾಗಿ ಹೇಳಿದಂತ ಡಾಕ್ಟರ್ ಯೇಸು ಅಲ್ಲ. ಹಲ್ಲೆಲೂಯಾ. ಆ ವೈದ್ಯರನ್ನ, ಔಷಧಿಯನ್ನ ಸೃಷ್ಟಿ ಮಾಡಿದಂತ ಯೇಸು ಹೇಳ್ತಾ ಇದ್ದಾನೆ, ನೀನು ಸೌಖ್ಯ ಹೊಂದ್ಕೊಳ್ತೀಯ. ಆಮೆನ್ ಆಮೆನ್. ನಿನ್ನಿಂದೆಲ್ಲ ಸಾಧ್ಯ. ಆಮೆನ್. ಆ ನಂಬಿಕೆ ನಿನ್ನಲ್ಲಿ ಇದ್ರೆ ಅವನೆಲ್ಲ ಸಾಧ್ಯವಾಗಿ ಆಮೆನ್. ಹಲ್ಲೆಲೂಯಾ. ಆಮೆನ್.
ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನನಗೆ ಗೊತ್ತಿಲ್ಲ ಈ ದೇವರಿಗೆ ಸ್ತೋತ್ರ ಮಾಡಿ ಕಳೆದ 10 ತಿಂಗಳಿಂದ ನೀವೇನೇನೆಲ್ಲ ಕಳ್ಕೊಂಡ್ರೋ, 10 ತಿಂಗಳಿಂದ ಯಾವ ಯಾವ ಪ್ರಾರ್ಥನೆಗೆ ಉತ್ತರ ಸಿಕ್ಲಿಲ್ವೋ ಅದನ್ನೆಲ್ಲವನ್ನು ಈ 10ನೇ ತಿಂಗಳಲ್ಲಿ ದೇವರ ಆತ್ಮನು ಕೊಡಲಿಕ್ಕೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ನಿನ್ನ 12 ವರ್ಷದ ಪರಿಸ್ಥಿತಿಗಳನ್ನ ಬದಲಾಯಿಸುವಂತ ದೇವರೊಬ್ಬನಿದ್ದಾನೆ ಅನ್ನುವಂಥ ಸತ್ಯವನ್ನು ನೀನು ಮರೆತು ಬಿಡಬಾರ್ದು. ಆಮೆನ್. 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 ಹಲ್ಲೆಲೂಯಾ. ಸಮಯ ಎಲ್ಲ ನಾನು ನಿಲ್ಲಿಸ್ತೀನಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ಪರಿಸ್ಥಿತಿಗಳನ್ನು ಬದಲಾಯಿಸುವಂತ ಒಬ್ಬ ದೇವರಿದ್ದಾನೆ. ಪರಿಸ್ಥಿತಿಯನ್ನು ಬದಲಾಯಿಸುವಂತ ಒಬ್ಬ ದೇವರಿದ್ದಾನೆ. ಆಮೆನ್. ನಿನ್ನ ಕಣ್ಣು ನೀರು ಅದು ಆನಂದದ ತೈಲವಾಗಿ ಮಾರ್ಪಡ್ತದೆ. ನನ್ನ ಭಾಷೆಯಲ್ಲಿ ಹೇಳೋದಾದ್ರೆ ನಿನ್ನ ನೀರು ದ್ರಾಕ್ಷರಸವಾಗಿ ಬದಲಾಗಲಿಕ್ಕೆ ಹೋಗ್ತಾ ಇದೆ. ಆಮೇಲೆ ನೀರು ದ್ರಾಕ್ಷರಸವಾಗಿ ಬದಲಾಗ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನೀರು ದ್ರಾಕ್ಷರಸವಾಗಿ ಬದಲಾಗ್ತದೆ. ಅದೊಂದೇ ಒಂದು ವಾಕ್ಯವನ್ನು ತೆಗೆದೋದ್ರಿ ನಾನು ಮುಗಿಸಿ ನನ್ನ ಸೇವಕರಿಗೆ ನಾನು ಬಿಟ್ಕೊಡ್ತೇನೆ. ಯೋಹಾನನ್ ಬರೆದ ಸುವಾರ್ತೆ 2ನೇ ಅಧ್ಯಾಯ. ದೇವರಿಗೆ ಸ್ತೋತ್ರ. ಯೋಹಾನನ್ ಬರೆದ ಸುವಾರ್ತೆ 2ನೇ ಅಧ್ಯಾಯ ಅದರ 4 ಮತ್ತು 5 ವಚನವನ್ನು ಓದ್ರಿ. ಯೋಹಾನನ್ ಬರೆದ ಸುವಾರ್ತೆ 2ನೇ ಅಧ್ಯಾಯ. ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಲು ಆತನ ತಾಯಿಯು ಕೆಲಸದವರಿಗೆ ಆತನು ನಿಮಗೆ ಏನು ಹೇಳುವನೋ ಅದನ್ನು ಮಾಡಿರಿ ಅಂದಳು. ಯಹೂದ್ಯರ ಶುದ್ಧಾಚಾರದ ಪದ್ಧತಿಯ ಪ್ರಕಾರ 2-3 ಕೊಳಗ ನೀರು ಹಿಡಿಯುವ 6 ಕಲ್ಲಿನ ಬಾನೆಗಳು ಅಲ್ಲಿ ಇಟ್ಟಿದ್ದವು. ಯೇಸು ಅವರಿಗೆ ಆ ಬಾನೆಗಳಲ್ಲಿ ನೀರು ತುಂಬಿರಿ ಅನ್ನಲು. ಸಾಕು, ನಾನು ಇಲ್ಲಿ ನಿಲ್ಲಿಸ್ತೇನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಶುದ್ಧಾಚಾರದ ಪದ್ಧತಿಯ ಪ್ರಕಾರ ಅಂದ್ರೆ ಏನು ಗೊತ್ತಾ? ಈ ನಿಮ್ಮ ಕಡೆ ಯಾರಾದರೂ ಹೊರಗಡೆಯಿಂದ ನೆಂಟರು ಗೆಸ್ಟು ಬಂದರೆ ಅವರಿಗೆ ಆಚೆ ಬಾಗಿಲಲ್ಲಿ ಬರೋಕ್ಕಿಂತ ಮುಂಚೆ ನೀರು ಕೊಡ್ತೀರಾ? ಕೊಡಲ್ವಾ? ನಿಮ್ಮ ಕಡೆ ಕೊಡಲ್ವಾ? ಅಯ್ಯೋ ಸಿಸ್ಟರ್ ಕೊಡಲ್ಲ. ಹಲ್ಲೆಲೂಯಾ. ಈ ಉತ್ತರ ಕರ್ನಾಟಕದಲ್ಲಿ ದೇವರಿಗೆ ಸ್ತೋತ್ರ ಉಂಟಾಗಲಿ. ಉತ್ತರ ಕರ್ನಾಟಕ ಭಾಗದಲ್ಲೂ ಕೆಲವೊಂದು ಕಡೆ ಈಗಲೂ ಇದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಕೈ ಕಾಲುಗಳನ್ನು ತೊಳ್ಕೊಂಡು ಅವ್ರಿಗೆ ಕುಡಿಯಲಿಕ್ಕೆ ನೀರು ಕೊಡುವಂಥ ಕೆಲವೊಂದು ಪದ್ಧತಿ ಇದೆ. ಹಲ್ಲೆಲೂಯಾ. ಅಂದರೆ ಮೊದಲು ಬರಬೇಕಾದ್ರೆ ಕೈ ಕಾಲುಗಳನ್ನ ತೊಳ್ಕೊಂಡು ಒಳಗಡೆ ಬರಲಿ ಅನ್ನುವಂಥ ಕೆಲವೊಂದು ಪದ್ಧತಿಗಳನ್ನು ಕೆಲವು ಕಡೆ ಇಟ್ಟಿರೋದನ್ನು ನಾವು ನೋಡ್ಬೋದು. ದೇವರಿಗೆ ಸ್ತೋತ್ರ ಉಂಟಾಗಲಿ. ಯಹೂದ್ಯರೆಲ್ಲೂ ಕೂಡ ಅವರು ಒಳಗಡೆ ಹೋಗ್ಬೇಕಾದ್ರೆ ಅಥವಾ ದೇವಾಲಯದ ಒಳಗಡೆ ಹೋಗ್ಬೇಕಾದ್ರೆ ಯಾವುದಾದ್ರೂ ಒಂದು ಮನೆಗೆ ಹೋಗ್ಬೇಕಾದ್ರೆ ಅವರು ತಮ್ಮನ್ನು ತಾವು ಶುದ್ಧಪಡಿಸಿಕೊಂಡು ಒಳಗಡೆ ಬರುವಂಥ ಕೆಲವೊಂದು ಪದ್ಧತಿ ಇತ್ತು. ಹಲ್ಲೆಲೂಯಾ. ವಚನ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಯಹೂದ್ಯರು ಶುದ್ಧಾಚಾರದ ಪದ್ಧತಿಯ ಪ್ರಕಾರ ಇಟ್ಟಂತ ನೀರನ್ನ 2-3 ಕೊಳಗ ಇಡಿಸುವಂತ 6 ಬಾನೆ ಕಲ್ಲುಗಳಲ್ಲಿ ದೇವರು ನೀರನ್ನ ತುಂಬಲಿಕ್ಕೆ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ನಾನು ಸಿಂಪಲ್ ಆಗಿ ಹೇಳ್ತೀನಿ, ಸಮಯ ಇಲ್ಲ. ಇದನ್ನ ಯಾರೊಟ್ಟಿಗೆ ದೇವರ ಹತ್ರ ಮಾತನಾಡ್ತಾ ಇದ್ದಾನೆ ಗೊತ್ತಿಲ್ಲ. ನಾನೊಂದು ವಿಚಾರ ಹೇಳ್ತೀನಿ. ಯಹೂದ್ಯರು ಕೈ ಕಾಲು ತೊಳೆಯಲಿಕ್ಕೆ ಇಟ್ಟಂತ ನೀರನ್ನ ಅದೇ ಯಹೂದ್ಯರು ಬಾಯಲ್ಲಿ ರುಚಿ ನೋಡುವಂತ ದ್ರಾಕ್ಷರಸವಾಗಿ ದೇವರು ಮಾರ್ಪಡಿಸಿದ್ರು. ಆಮೆನ್. ಹಲ್ಲೆಲೂಯಾ. ಯಹೂದ್ಯರು ನೋಡಿದ್ದು ಅದು ಬರೀ ಕೈ ಕಾಲು ತೊಳೆಯುವಂತ ನೀರಾಗಿ, ಆದ್ರೆ ಯೇಸು ನೋಡುವಾಗ ಅದನ್ನ ದ್ರಾಕ್ಷರಸವಾಗಿ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ನಾನು ಯೋಚನೆ ಮಾಡಿದೆ, ಅಲ್ಲಿ ಚೆನ್ನಾಗಿರೋ ನೀರಿರ್ಲಿಲ್ವಾ? ಕುಡಿಯಲಿಕ್ಕೆ ಯೋಗ್ಯವಾದಂಥ ನೀರಿರ್ಲಿಲ್ವಾ? ಹಲ್ಲೆಲೂಯಾ. ಮನುಷ್ಯರು ಯೋಗ್ಯವಾದದನ್ನೇ ನೋಡೋದು. ನನ್ನ ದೇವರು ಅಯೋಗ್ಯವಾಗಿದ್ದನ್ನ ಯೋಗ್ಯವಾಗಿ ಮಾರ್ಪಡಿಸಕ್ಕೆ ನೋಡ್ತಾನೆ. ಹಲ್ಲೆಲೂಯಾ. ಕೈ ಕಾಲು ತೊಳೆಯಲಿಕ್ಕೆ ಇಟ್ಟಂತ ನೀರನ್ನ ದೇವರು ಬಾಯಲ್ಲಿ ರುಚಿ ನೋಡುವಂತ ದ್ರಾಕ್ಷರಸವಾಗಿ ಮಾರ್ಪಡಿಸಿದ್ರು. ಬೈಬಲ್ ಪಂಡಿತರು ಶಾಸ್ತ್ರಜ್ಞರು ಹೇಳುವಂತ ಪ್ರಕಾರ ದೇವರಿಗೆ ಸ್ತೋತ್ರ ಉಂಟಾಗಲಿ, ಎಷ್ಟು ವರ್ಷದ ವೈನಾಗಿ ಬದಲಾಯಿತು ಅಂತ ಹೇಳೋದಾದ್ರೆ 10 ವರ್ಷದ ಅದೊಂದು ದ್ರಾಕ್ಷರಸವಾಗಿ ಅದು ಬದಲಾಯ್ತಂತೆ. ವೀರ್ಯ ತುಂಬಿದಂತ ದ್ರಾಕ್ಷರಸವಾಗಿ ಬದಲಾಯ್ತಂತೆ. ಹಲ್ಲೆಲೂಯಾ. ನನ್ನ ದೇವರಿಗೆ ಸಮಯವನ್ನ ಹಿಂತಿರುಗಿಸಿ ಕೊಡಲಿಕ್ಕೆ ಅವನು ಶಕ್ತನಾಗಿದ್ದಾನೆ. ಆಮೆನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವತ್ತು ನಿನ್ನ ಪರಿಸ್ಥಿತಿಗಳು ಬದಲಾಯಿಸಲು ಅವನಿಂದ ಸಾಧ್ಯ. ನಿನ್ನ ಎಲ್ಲ ಪರಿಸ್ಥಿತಿಗಳು ಬದಲಾಗ್ತದೆ. ಅಲ್ಪ ಸಮಯ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಈ ಸಮಯದಲ್ಲಿ ನಮ್ಮನ್ನು ಕೊನೆಯದಾಗಿ ನಮ್ಮನ್ನು ದೇವರ ಕಡೆಗೆ ಬಿಟ್ಟುಕೊಡೋಣ. ಇವತ್ತು ನಮ್ಮನ್ನು ಒಪ್ಪಿಸಿಕೊಡೋಣ. ಇವತ್ತು ಹಲ್ಲೆಲೂಯಾ. ರೋಷತು ರಗಡಂತಲ ರಗಡ. ನಿಮ್ಮನ್ನು ಸಂಪೂರ್ಣವಾಗಿ ದೇವರ ಕಡೆಗೆ ಬಿಟ್ಕೊಡ್ರಿ. ದೇವರ ಕಡೆ ಬಿಟ್ಕೊಡ್ರಿ. ಒಂದು 2 ನಿಮಿಷಗಳ ಕಾಲ ನಿಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡ್ರಿ. ಒಂದು 2 ನಿಮಿಷಗಳ ಕಾಲ ನಿಮ್ಮನ್ನು ಸಂಪೂರ್ಣವಾಗಿ ದೇವರ ಕಡೆಗೆ ಒಪ್ಪಿಸಿಕೊಡ್ರಿ. ರೋಷಕ್ಕೆ ಮಧುರಗಡ ವೈಡಲ್ ಪ್ರೌದಗಡಂತಲ ರಗಡ ಜುಡರಗಡ ಅಂತಲ ವೈಶಸ್ಯಾದಗಡಂತಲ ವೈಡ್. ಅಲ್ಪ ಸಮಯ ಅನ್ಯ ಭಾಷೆಯಲ್ಲಿ ದೇವರಿಗೆ ಸ್ತೋತ್ರ ಮಾಡುವವರು ಅನ್ಯ ಭಾಷೆಯಲ್ಲಿ ದೇವರಿಗೆ ಸ್ತೋತ್ರವನ್ನ ಮಾಡ್ರಿ.
ಹಲ್ಲೆಲೂಯಾ. ಅಲ್ಪ ಸಮಯ ದೇವರಿಗೆ ಕೃತಜ್ಞತೆ ಹೇಳುವವರು ಕೃತಜ್ಞತೆ ಹೇಳ್ರಿ. ಓ, ನಾನು ನಂಬ್ತೇನೆ ನಿಮ್ಮೊಬ್ಬೊಬ್ಬರ ತಲೆ ಮೇಲೆ ನಾನು ಕೈ ಇಟ್ಟು ಪ್ರವಾದನೆಗಳನ್ನು ನುಡಿದೇ ಇರ್ಬೋದು, ಆದರೆ ನಿಮ್ಮ ಪರಿಸ್ಥಿತಿಗಳನ್ನು ನೋಡಿ ದೇವರ ವಾಕ್ಯದ ಮುಖಾಂತರ ದೇವರು ತಾನೇ ಮಾತನಾಡಿದ್ದಾನೆ. ಇವತ್ತು ನಿನ್ನ ಪರಿಸ್ಥಿತಿಗಳನ್ನು ದೇವರಾತನು ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ. ಒಪ್ಪಿಸ್ಕೊಡ್ರಿ. ಹಲ್ಲೆಲೂಯಾ. ರೋಷ ತುರಗಡ ಅಂತಲ ರಗಡ ಧೀರಮಶಂತಲ ರಗಡ ರಿಗಡಂತಲ ರಗಡ ಗಡನೇಗೆ ಬಾರದಂತ ನನ್ನ ಗಣನೆಯ ಮಾಡಿದ್ದು ನಿನ್ ಕೃಪೆ. ಯಾವ ಗಣನೆಗೆ ಗಣನೆಯ ಮಾಡಿದು ನಿನ್ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಬಲರುದು ನಿಮ್ಮ ರಾಧರಿ ಬಲಕರ ಕೃಪೆ ಕೃಪೆ ರಿಕ ಬಲರದ ಶಂದುರಿ ಅಪ್ಪ ಎಲ್ಲ ನಿನ್ನ ಕೃಪೆ. ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ. ಅವನಿನ ಪರಿಸ್ಥಿತಿಗಳನ್ನೆಲ್ಲ ಬದಲಾಯಿಸ್ತಾ ಇದ್ದಾನೆ. ಆಮೆನ್ ಆಮೆನ್. ಅವನಿನ ಅವಸ್ಥೆಗಳನ್ನೆಲ್ಲ ಬದಲಾಯಿಸ್ತಾ ಇದ್ದಾನೆ. ಆಮೆನ್. ರಿಯಾಂದರ ಬಲಕರತುನ ಶಕೇರಿ ಕಲಬ ಸಕೋರಿಯಾದನ ಓರಿಯಾದರ ಗಲಗರ ರಿಯಾದನ ಓರಿಕಾಬಾ ಶಕಲದ ರಿಕಾಮಾ ಸಕೋರಿಯಾದನ ಈ ಸಂದರ ಬಲ ಓರಿಕಾಬಾ ಶಕರ ಕೆಲದುನ ನಕರತ ರುಮೋನೋ ಕೊರತು ನಿವಾ ಸಂದರ ಬಲಗರದಿಯಾ. ಹಾಲೆಲೂಯಾ ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಜೋರಾಗಿ ಚಪ್ಪಾಳೆ ಹೊಡೆದು ದೇವರನ್ನ ಮಹಿಮೆ ಪಡಿಸೋಣವ. ಜೋರಾಗಿ ಚಪ್ಪಾಳೆ ಹೊಡೆದು ದೇವರು ಮಾಡಿದೆಲ್ಲ ಒಳ್ಳೆ ಕಾರ್ಯಗಳಿಗಾಗಿ ಹಾಲೆಲೂಯಾ ಹಾಲೆಲೂಯಾ. ಜೋರಾಗಿ ಜೋರಾಗಿ ದೇವರನ್ನ ಮಹಿಮೆ ಪಡಿಸೋಣ. ದೇವರೇ, ನಮ್ಮ ಜೊತೆ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ. ನಮ್ಮನ್ನು ಬಲಪಡಿಸೋದಕ್ಕಾಗಿ ಸ್ತೋತ್ರ. ನಮ್ಮನ್ನು ಮಾತನಾಡಿ ಬಲಪಡಿಸಿ ಆಶೀರ್ವದಿಸೋದಕ್ಕಾಗಿ ಥ್ಯಾಂಕ್ ಯು ಲಾರ್ಡ್. ಹೌದು ಪ್ರಿಯ ಸಹೋದರ ಸಹೋದರಿ, ಸತ್ಯವೇದದ ಪ್ರಕಾರ ದೇವರ ಸೇವಕರು ಮಾತನಾಡುವಾಗ ಇವತ್ತು ನಮ್ಮ ಜೀವಿತದಲ್ಲಿ ದೇವರು ಬದಲಾವಣೆಗಳನ್ನು ತರೋದಕ್ಕೆ ಅವನು ಶಕ್ತನಾಗಿದ್ದಾನೆ. 12 ವರ್ಷದ ರಕ್ತ ಕುಸುಮ ರೋಗಿಯ ಜೀವಿತವನ್ನು ಬದಲಾಯಿಸಿದ ದೇವರು ಇವತ್ತು ನಿನ್ನ ಜೀವಿತವನ್ನು ಬದಲಾಯಿಸೋದಕ್ಕೆ ಅವನು ಶಕ್ತನಾಗಿದ್ದಾನೆ. ದೇವರ ಮನೆಗೆ ನಿರೀಕ್ಷೆಯೊಂದಿಗೆ ಬಂದಿದೆಯಾ? ನಂಬಿಕೆಯೊಂದಿಗೆ ಬಂದಿದೆಯಾ? ವಿಶ್ವಾಸದೊಂದಿಗೆ ಬಂದಿದೆಯಾ? ಹೇಗಾದರೂ ಮಾಡಿ ನಾನು ದೇವರ ಆ ಬಟ್ಟೆಯ ಗುಂಡೆಯನ್ನು ಮುಟ್ಟಬೇಕು, ಆ ಪ್ರಸನ್ನತೆಯನ್ನು ಮುಟ್ಟಬೇಕು, ಆ ಮಹಿಮೆಯನ್ನು ಮುಟ್ಟಬೇಕು. ಯಾರು ದೇವರ ಮಹಿಮೆ ಮುಟ್ಟಬೇಕು ಅಂತ ಬಂದಿದ್ದೀರೋ, ಮುಟ್ಟುವವರ ಜೀವಿತ ಬದಲಾವಣೆ, ಮುಟ್ಟುವವರ ಮನೆ ಬದಲಾವಣೆ, ಮುಟ್ಟುವವರ ವ್ಯಾಪಾರ ಬದಲಾವಣೆ, ಮುಟ್ಟುವವರ ಆಲೋಚನೆಗಳ ಬದಲಾವಣೆ. ನಿನ್ನ ಮುಟ್ಟುವಿಕೆ ದೇವರ ಶಕ್ತಿಯನ್ನು ಕೊಂಡು ತರ್ತದೆ. ನಂಬುವವರು ಒಂದು ಆಮೇಲೆ ಹೇಳ್ರಿ, ನಂಬುವವರು ಅಲ್ಲೇಲು ಹೇಳ್ರಿ. ನನ್ನ ದೇವರು ನನ್ನನ್ನು ಮುಟ್ಟಿದ್ದಾನೆ ಅಂತ ಅಲ್ಲೇಲು ಹೇಳ್ರಿ. ನನ್ನ ದೇವರು ನನ್ನ ಮನೆ ಮುಟ್ಟಿದ್ದಾನೆ, ನನ್ನ ಗಂಡನನ್ನು ಮುಟ್ಟಿದ್ದಾನೆ, ನನ್ನ ಮಕ್ಕಳನ್ನು ಮುಟ್ಟಿದ್ದಾನೆ, ನನ್ನ ಕೆಲಸವನ್ನು ಮುಟ್ಟಿದ್ದಾನೆ, ನನ್ನ ಜೀವಿತವನ್ನು ನನ್ನ ದೇವರು ಪರಿವರ್ತನೆ ಮಾಡ್ತಾನೆ. ಪ್ರಿಯ ಸಹೋದರಿ ಸಹೋದರ, ಆ ರಕ್ತ ಕುಸುಮ ರೋಗಿ ಚರಿತ್ರೆಯ ಪ್ರಕಾರ ತನ್ನ ಆಸ್ತಿಯನ್ನೆಲ್ಲ ಮಾರಿ, ತನ್ನ ಬದುಕನ್ನೇ ಮಾರಿ, ಎಲ್ಲರಿಂದ ತಿರಸ್ಕರಿಸಲ್ಪಟ್ಟವಳಾಗಿ, ದಿಕ್ಕು ಕಾಣದವಳಾಗಿ, ಅನಾಥಳಾಗಿ ಎಲ್ಲ ಕಡೆ ಅಲಿಯಲ್ಪಟ್ಟು ಕಡೆಗೆ
ಜೀವವುಳ್ಳ ದೇವರ ಬಳಿಗೆ ಬಂದಿದ್ದಾಳೆ. ಅವಳು ಭಯದಿಂದ ಬಂದಿದ್ದಾಳೆ, ನಡುಕದಿಂದ ಬಂದಿದ್ದಾಳೆ, ದಿಗ್ಭ್ರಮೆ ಉಳ್ಳವಳಾಗಿ ಬಂದಿದ್ದಾಳೆ. ಯೇಸು ಹೇಳ್ತಾನೆ, ಮನುಷ್ಯನ ಮುಖವನ್ನು ನೋಡಿದ್ದಾನೆ, ನನ್ನ ದೇವ್ರ ಹೃದಯನ ನೋಡ್ತಾ ಇದ್ದಾನೆ. ಅಲ್ಲಿ ಸಾವಿರಗಟ್ಟಲೆ ಜನ ಇದ್ದಾರಲ್ಲ, ಆ ಸಾವಿರಗಟ್ಟಲೆ ಜನಗಳ ಒಳಗಡೆ ಆ ದೇವರ ಭಯ ಕಾಣ್ತಾ ಇಲ್ಲ. 12 ವರ್ಷದ ರಕ್ತ ಕುಸುಮ ರೋಗಿಯ ಒಳಗಡೆ ದೇವರ ಭಯ, ಆ ನಂಬಿಕೆ, ಆ ನಿರೀಕ್ಷೆ, ಆ ಒಂದು ತೀರ್ಮಾನ ಅವಳ ಜೀವಿತವನ್ನು ಬದಲಾವಣೆ ಮಾಡಿ. ಇವತ್ತು ಯಾರಾದರೂ ನಿಮ್ಮ ತೀರ್ಮಾನ ಏನು? ಯಾರನ್ನ ಮುಟ್ಟೋದಕ್ಕೆ ಬಂದಿದ್ದೀರಾ? ಯಾರನ್ನ ಸಂಧಿಸೋದಕ್ಕೆ ಬಂದಿದ್ದೀರಾ? ಯಾರನ್ನ ಕಾಣಕ್ಕೆ ಬಂದಿದ್ದೀರಾ? ಯಾರೊಂದಿಗೆ ಮಾತಾಡೋಕ್ಕೆ ಬಂದಿದ್ದೀರಾ? ಯಾರನ್ನ ನೋಡೋಕ್ಕೆ ಬಂದಿದ್ದೀರಾ? ಪ್ರಿಯ ಸಹೋದರಿಯೇ, ನಿನ್ನ ತೀರ್ಮಾನ ನಿನ್ನ ಮನೆಗೆ ದೊಡ್ಡ ಕಾರ್ಯ ದೇವರು ಮಾಡ್ತಾನೆ, ನಿಮ್ಮ ಜೀವಿತಕ್ಕೆ ದೊಡ್ಡ ಕಾರ್ಯ ಮಾಡ್ತಾನೆ. ಒಂದು ಸಲ ನಿನ್ನ ಆತ್ಮಿಕ ಕಣ್ಣುಗಳಿಂದ ದೇವರನ್ನ ನೋಡು, ಆ ರಕ್ಷಕನನ್ನು ನೋಡು, ಆ ವಿಮೋಚಕನನ್ನು ನೋಡು, ಅವನ ಪ್ರಸನ್ನತೆಯನ್ನು ನೋಡು. ನೋಡಲಿಕ್ಕೆ ಆಗದೆ ಇರುವವರೇ, ಎಲೀಷ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ನನ್ನ ಶಿಷ್ಯನ ಆತ್ಮಿಕ ಕಣ್ಣನ್ನು ತೆರೆ ದೇವರೇ, ಅವನು ನಿನ್ನನ್ನು ನೋಡಲಿ, ನಿನ್ನ ಮಹಿಮೆಯನ್ನು ನೋಡಲಿ, ನಿನ್ನ ಅದ್ಭುತವನ್ನು ನೋಡಲಿ, ನಿನ್ನ ಪರಾಕ್ರಮವನ್ನು ನೋಡಲಿ, ನಿನ್ನ ಅತಿಶಯವನ್ನು ನೋಡಲಿ, ನಿನ್ನ ಬಿಡುಗಡೆಯನ್ನು ನೋಡಲಿ, ನಿನ್ನ ಸ್ವಸ್ಥತೆಯನ್ನು ನೋಡಲಿ, ನಿನ್ನ ಕಾರ್ಯಗಳನ್ನು ಅವನು ನೋಡಲಿ. ಈ ಆರಾಧನೆಗೆ ಬಂದಿರುವವರೇ, ಸೇವಕರ ಮೂಲಕವಾಗಿ ಬಂದಿದ್ದ ಸಂದೇಶಕ್ಕೆ ಅನುಗುಣವಾಗಿ ಈ ಆರಾಧನೆಯಲ್ಲಿ ನನ್ನ ದೇವರನ್ನ ನೋಡೋದಕ್ಕೆ, ಅವನ ಪ್ರಸನ್ನತೆಯನ್ನು ಕಾಣೋದಕ್ಕೆ, ನಾನು ಹೇಗಾದರೂ ಮಾಡಿ ಯೇಸುವನ್ನು ಮುಟ್ಟಬೇಕಂತ ಬಂದಿರುವುದಾದರೆ ನಿನ್ನ ನಿರೀಕ್ಷೆಯನ್ನು ನನ್ನ ದೇವರು ಹುಸಿ ಮಾಡೋದಿಲ್ಲ. ನಿರೀಕ್ಷೆಗೆ ಫಲವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ದೇವರು ಫಲವನ್ನು ಕೊಟ್ಟಿದ್ದಾನೆ. ನಂಬಿಕೆಯಿಂದ ಕರಗಳನ್ನ ತಟ್ಟಿ ಆ ನಾಮನ ಮಹಿಮೆ ಪಡಿಸೋಣ. ನೀವು ಮನೆಗೆ ಹೋಗುವಾಗಲೇ ಸ್ವಸ್ಥತೆ, ಬಿಡುಗಡೆ, ಅದ್ಭುತ, ಜಯ, ಅತಿಶಯ ನಮ್ಮ ದೇವರು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಅಪ್ಪ, ವಿಶೇಷವಾಗಿ ಇಲ್ಲಿವರೆಗೂ ನಡೆಸೋದಕ್ಕಾಗಿ ಸ್ತೋತ್ರ. ಈ ಅಕ್ಟೋಬರ್ ತಿಂಗಳಿನ ಈ ಪರಿಶುದ್ಧವಾದ ಆರಾಧನೆ ದಿನ ಯಾರೆಲ್ಲ ಕುಟುಂಬವಾಗಿ ನಂಬಿ ಬಂದಿದ್ದಾರೋ, ಇಂಡಿವಿಜುವಲ್ ಆಗಿ ಬಂದಿದ್ದಾರೋ, ಸಮಯವನ್ನೆಲ್ಲ ಬದಿಗಾಗಿ ದೇವರಿಗಾಗಿ ಅಂತ ಮೀಸಲಾಗಿ ಇಟ್ಟು ಬಂದಿದ್ದಾರೋ, ಎಲ್ಲ ಕೆಲಸಗಳನ್ನ ಬದಿಗಾಕಿ ನಮ್ಮ ದೇವರ ಮನೆಯಲ್ಲಿ ಈ ಸಮಯವನ್ನು ಕಳೀಬೇಕು ಅಂತ ಬಂದಿದ್ದಾರೋ ಅವ್ರನ್ನ ನೀನು ಮುಟ್ಟಿಸುವ. ಇವತ್ತು ಅವ್ರು ಹೋಗುವಾಗಲೇ ಬಿಡುಗಡೆ ಆಗಲಿ. ಅವರೆಲ್ಲರ ನಂಬಿಕೆ ದೇವರ ವಾಕ್ಯದ ಮೂಲಕ ದೇವರು ನನ್ನನ್ನು ಮುಟ್ಟಿದ್ದಾನೆ, ವಾಕ್ಯದ ಮೂಲಕ ದೇವರು ನನ್ನನ್ನು ಮುಟ್ಟಿದ್ದಾನೆ ಅಂತ ಹೋಗುವಾಗ ದೊಡ್ಡ ಕಾರ್ಯಗಳು ಜರಗಲಪ್ಪ. ನಿಮ್ಮ ಸೇವಕನಾಗಿ ಬಂದಂಥ ಎಲ್ಲ ದೇವ ಜನರನ್ನು ತಂದೆ, ಮಗ, ಪರಿಶುದ್ಧಾತ್ಮ ತ್ರೇಕ ದೇವರ ಹೆಸರಿನಲ್ಲಿ ಆಶೀರ್ವದಿಸ್ತೇನೆ. ನಿನ್ನ ಸೇವಕನ್ನು ಉಪಯೋಗಿಸೋದಕ್ಕಾಗಿ ಸ್ತೋತ್ರ, ಬಲಪಡಿಸೋದಕ್ಕಾಗಿ ಸ್ತೋತ್ರ, ಅವ್ರ ಮೂಲಕವಾಗಿ ಬಂದಂಥ ಮಾತುಗಳಿಗಾಗಿ ಸ್ತೋತ್ರ. ಯಾರೆಲ್ಲ ಮಾತು ಸ್ವೀಕಾರ ಮಾಡಿದಾರೋ, ಹೌದಪ್ಪ, ಒಂದು ವೇಳೆ ದೇವರೇ ಆ ಸೇವಕರ ಮೂಲಕ ನನ್ನನ್ನು ಮುಟ್ಟಲಿಲ್ವಲ್ಲ ಅಂತ ಯಾರಾದರೂ ಇಲ್ಲಿದ್ದರೆ ನೀನು ಅವ್ರ ವಾಕ್ಯದ ಮೂಲಕ ಅವ್ರನ್ನ ಮುಟ್ಟಿದ್ಯಪ್ಪ, ವಾಕ್ಯದ ಮೂಲಕ ಮುಟ್ಟಿದ್ಯಪ್ಪ. ಯಾರು ಅಪನಂಬಿಕೆಯಿಂದ ಹೋಗಬೇಡ್ರಿ. ನನ್ನ ದೇವರ ಪ್ರಸನ್ನತೆ ಇಲ್ಲಿ ಬಂದಂಥ ಚಿಕ್ಕ ಮಗುವಿಂದ ದೊಡ್ಡವ್ರ ತನಕ ಮುಟ್ಟಿದೆ. ನಿಮ್ಮ ನಂಬಿಕೆ ಅಂತ ನಿಮಗೆ ಸ್ವಸ್ಥತೆಗಳು ಬರುತ್ತೆ, ಅದ್ಭುತಗಳು ನಡೆಯುತ್ತೆ, ಬಿಡುಗಡೆ ಆಗುತ್ತೆ, ಸಮಾಧಾನ ನನ್ನ ದೇವರು ಕೊಟ್ಟಿದ್ದಾನೆ. ಎಲ್ಲ ಮಹಿಮೆ ನಾವು ನಿಮ್ಮ ದೇವರಿಗೆ ಸಲ್ಲಿಸೋಣ. ಕಡೆದಾಗಿ ನಮ್ಮ ಕರಗಳೆತ್ತಿ ದೇವರೇ ಪಾಸ್ಟರ್ ಅನಿಲ್ ರಾಜವ್ರನ್ನ ಒಪ್ಪಿಸ್ಕೊಡ್ತಾನೆ. ಅವರ ಭವಿಷ್ಯತನ್ನು, ಅವರ ಜೀವಿತವನ್ನು, ಅವ್ರ ಕುಟುಂಬವನ್ನು, ಅವ್ರ ಸೇವೆಯನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತಾನೆ. ನಿನ್ನ ದಾಸನನ್ನು ಇನ್ನೂ ಬಲವಾಗಿ ಎತ್ತು ಉಪಯೋಗ ಮಾಡು, ಎಲ್ಲ ಕಡೆಗಳಲ್ಲಿ ಉಪಯೋಗ ಮಾಡು. ನಿನ್ನ ಮಗನ ಆಸೆಗಳನ್ನ ನೆರವೇರಿಸು. ನಿನ್ನ ಸ್ವರವನ್ನು ಕೇಳಿ ಪ್ರಕಟಿಸುವಾಗ ಅತಿಶಯ ಅಲ್ಲಿ ನಡೀಲಿ ದೇವರೇ.
ಅದ್ಭುತ ಅಲ್ಲಿ ನಡೀಲಿ ದೇವರೇ, ಮೈ ಮೇಲೆ ಕಾಣಲ್ಪಡಲಿ ಸ್ವಾಮಿ. ಅಪ್ಪ, ನಮ್ಮನ್ನು, ನಮ್ಮ ಜಿಲ್ಲೆಯನ್ನು, ನಮ್ಮ ಗ್ರಾಮವನ್ನು, ನಮ್ಮ ಸಭೆಯನ್ನು ಪ್ರೀತಿ ಮಾಡಿ ಬಂದಂಥ ಸೇವಕರನ್ನ, ನಮ್ಮ ಸಭೆಯ ನಾವು ಅವ್ರನ್ನ ಮನಪೂರ್ತಿಯಾಗಿ ತಂದೆ ಮಗ ಪರಿಶುದ್ಧಾತ್ಮ ತ್ರಿಯೇಕ ದೇವರ ಹೆಸರಿನಲ್ಲಿ ಅವ್ರನ್ನ ಆಶೀರ್ವದಿಸ್ತೇನೆ. ಇನ್ನೂ ಬಲವಾಗಿ ಉಪಯೋಗ ಆಗಲಿ, ಮೈ ಮೆಸಿಲಲ್ಪಡಲಿ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ನಮ್ಮ ಜೀವಗಳು ತಂದೆ, ಆಮೇನ್. ನಾವು ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಐಕ್ಯತೆ, ಸಹವಾಸ, ಅನ್ಯೋನ್ಯತೆ, ವಿಶೇಷವಾಗಿ ಆರಾಧನೆಯಲ್ಲಿ ಭಾಗವಹಿಸಲ್ಪಟ್ಟಂಥ ಸಣ್ಣವರು ಮೊದಲುಗೊಂಡು ದೊಡ್ಡವ್ರ ತನಕ ಇಂದಿನಿಂದ ಕರ್ತನ ಬರೋಣದವರೆಗೂ ಎಂದೆಂದಿಗೂ ಇರುವುದಾಗಲಿ. ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಸ್ಕೊಳ್ಳೋರು ಲೈನಾಗಿ ಬಂದುಬಿಡ್ರಿ, ಪಾಸ್ಟರ್ ಪ್ರಾರ್ಥನೆ ಮಾಡ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರೈಸ್ ದಿ ಲಾರ್ಡ್.